ಸ್ನೇಹಿತರೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಶುಭಾಶಯಗಳು. ಕರ್ನಾಟಕದ ಒಂದು ವಿನೂತನ ಉಪನ್ಯಾಸಕರ ತಂಡವಾಗಿರ್ತಕ್ಕಂಥ ಶೈಕ್ಷಣಿಕ ಸೇವಾ ಸ್ವಯಂ ಸೇವಕರ ತಂಡ ಕನ್ನಡ ನಾಡಿನಲ್ಲಿ ದ್ವಿತೀಯ PUC ಓದ್ತಾ ಇರ್ತಕ್ಕಂಥ ಎಲ್ಲ PUCಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಉಚಿತವಾದ CET ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಕಳೆದ ಒಂದೂವರೆ ತಿಂಗಳುಗಳಿಂದ ನಿರಂತರವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ತರಬೇತಿಯನ್ನ ಉಚಿತವಾಗಿ ಪಡ್ಕೊಂಡಿದ್ದಾರೆ. ಇದೊಂದು ಬಹಳ ಹೆಮ್ಮೆ ವಿಷಯ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ನಾವು ಬಯಾಲಜಿಗೆ ಸಂಬಂಧಪಟ್ಟ ಹಾಗೆ CET ಪರೀಕ್ಷೆಯ ಪೂರ್ವ ಸಿದ್ಧತೆಯ ದೃಷ್ಟಿಯಿಂದ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮೊಡನೆ ನಾವು ಹಂಚಿಕೊಳ್ತಾ ಇದ್ದೇವೆ. ಈ ಪ್ರಶ್ನೆ ಪತ್ರಿಕೆಯನ್ನ ಹಂಚಿಕೊಳ್ಳುವಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದವರು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಹಲವಾರು ಉಪನ್ಯಾಸಕರು ತಮ್ಮ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಇಲ್ಲಿ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ತಮಗೆ ಕೆಲವು ಪ್ರಶ್ನೆಗಳನ್ನ ನೀಡಿ ಅದನ್ನ ಚರ್ಚೆಯನ್ನು ಕೂಡ ಮಾಡಿ ಅಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಾಗ ಹೇಗೆ ಅದನ್ನು ಎದುರಿಸಬೇಕು, ಉತ್ತರವನ್ನು ಹೇಗೆ ಹುಡುಕಬೇಕು, ಇಂಥ ಅನೇಕ ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. ಜೊತೆಗೆ ಈ ಕರೋನಾ ಒಂದು ನಮ್ಮನ್ನ ತೀವ್ರವಾಗಿ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಸಮಾಜ ಆತಂಕದ ಸ್ಥಿತಿಯಲ್ಲೇ ದಿನಗಳನ್ನು ದೂಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಎದೆಗುಂದದೆ ಪರೀಕ್ಷೆಗಾಗಿ ಸಮರೋಪಾದಿಯಲ್ಲಿ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೀರಿ. ಆದ್ರಿಂದ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದು CET ಪರೀಕ್ಷೆ ಇರ್ಬೋದು, ನೀಟ್ ಪರೀಕ್ಷೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಈ ಪೂರ್ವ ಸಿದ್ಧತೆ ಮಾಡೋದಕ್ಕೆ ನಿಮಗೆ ಬೇಕಾದಷ್ಟು ಅವಧಿ ಸಿಕ್ಕಿದೆ, ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಕರೋನಾ ಕಾಲದಲ್ಲಿ ನಮ್ಮ ಆರೋಗ್ಯದ ರಕ್ಷಣೆ ಬಹಳ ಬಹಳ ಮುಖ್ಯ. ಅದನ್ನ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥದ್ದು, ಪರೀಕ್ಷೆಯನ್ನು ಎದುರಿಸ್ತಕ್ಕಂಥದ್ದು, ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು ತುಂಬಾ ಮುಖ್ಯ. ಆದ್ರಿಂದ ಆರೋಗ್ಯದ ಕಡೆಗೆ ಮೊದಲ ಗಮನ ಕೊಡಿ. ಆ ನಂತರ ಪರೀಕ್ಷೆಗೆ ಸಂಪೂರ್ಣವಾಗಿ ಸಿದ್ಧರಾಗಿ ನಿಮ್ಮ ಬೆಂಬಲಕ್ಕೆ ಸದಾ ನಾವು ಎಲ್ಲರೂ ಕೂಡ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ಕರ್ನಾಟಕ CET ಬಯಾಲಜಿ ಈಸ್ ಪ್ರಿಪೇರ್ಡ್ ಬೈ ಎ ಲೆಕ್ಚರರ್ ಆಫ್ ಕರ್ನಾಟಕ, ಶ್ರೀಮತಿ ಮಮತಾ KR. ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ ನಂತರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನೋಡಿದಂತಹ ಅನೇಕ ಉಪನ್ಯಾಸಕ ಮಿತ್ರರು ಇಲ್ಲಿ ನನ್ನೊಡನೆ ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಈ ಒಂದು ಚರ್ಚೆ ಮತ್ತು ಸಂವಾದದ ಕಾರ್ಯಕ್ರಮದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಅವರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ ನನಗೆ ತುಂಬಾ ಹೆಮ್ಮೆ ಮತ್ತು ಅಭಿಮಾನ ಅಂತ ಅನ್ಸುತ್ತೆ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀಮತಿ ಮಮತಾ KR. ಇವರು ಚನ್ನಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತುಂಬಾ ಕ್ರಿಯಾಶೀಲ ಚಟುವಟಿಕೆಯ ಮಮತಾ KR ಅವರು ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದಾರೆ. ಮಮತಾ KR ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಇನ್ನೊಬ್ಬ ಪ್ಯಾನಲಿಸ್ಟ್ ನಮ್ಮ ಅನುಭವಿ ಉಪನ್ಯಾಸಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಅವರು. ಇವರು ಅನೇಕ ವರ್ಷಗಳ ಕಾಲ ಜೀವಶಾಸ್ತ್ರ ಉಪನ್ಯಾಸಕರಾಗಿ ಈಗ ಜೀವಶಾಸ್ತ್ರ ಉಪನ್ಯಾಸಕರ ಜೊತೆಗೆ ಕೆಲಸದ ಜೊತೆಗೆ ಅವರು ಪ್ರಾಂಶುಪಾಲರಾಗಿಯೂ ಭದ್ರಾವತಿಯ ಸಂಚಿ ಹೊನ್ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸಿದ್ಧಲಿಂಗಮೂರ್ತಿ ಅವರೇ, ನಿಮಗೆ ಹಾರ್ದಿಕವಾದ ಸ್ವಾಗತ. ನಮಸ್ತೆ ಅರವಿಂದ್, ಮತ್ತು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಇನ್ನೊಬ್ಬ ಉಪನ್ಯಾಸಕರು ಶ್ರೀಮತಿ ಸ್ಮಿತಾ ಫೆರ್ನಾಂಡಿಸ್. ಇವರು ಇತ್ತೀಚೆಗೆ ಪ್ರಥಮ PUC ಮತ್ತೆ ದ್ವಿತೀಯ PUCಯ ಯೂಟ್ಯೂಬ್ ನಮ್ಮ ಉಪನ್ಯಾಸ ವಿಡಿಯೋ ಮಾಲಿಕೆಯಲ್ಲಿ ಅತ್ಯುತ್ತಮವಾದಂತಹ
ವಿಡಿಯೋವನ್ನ ಇವರು ನೀಡಿದ್ದಾರೆ. ಉಪನ್ಯಾಸವನ್ನ ಇವರು ಅತ್ಯಂತ ಚಟುವಟಿಕೆಯ ಉಪನ್ಯಾಸಕಿ, ಹಾಲಾಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಲೆಕ್ಚರ್ ಇನ್ ಬಯಾಲಜಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು ಅರವಿಂದ್ ಸರ್. ಎಲ್ಲರಿಗೂ ನಮಸ್ಕಾರ. ಇನ್ನೋರ್ವ ವ್ಯಕ್ತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥವ್ರು ತುಂಬಾ ವಿಶಿಷ್ಟವಾದ ವ್ಯಕ್ತಿ, ಡಾಕ್ಟರ್ ಸಂಪತ್ ಕುಮಾರ್ ಕೆಕೆ. ಯಾಕೆ ವಿಶಿಷ್ಟ ಅಂತ ಹೇಳಿದೆ ಅಂದ್ರೆ, ಟ್ಯಾಕ್ಸಾನಮಿ ಅಥವಾ ಸಸ್ಯ ವರ್ಗೀಕರಣದಲ್ಲಿ ಇವರಿಗಿರ್ತಕ್ಕಂಥ ಆಸಕ್ತಿ ಮತ್ತು ಜ್ಞಾನ ಅಪಾರವಾಗಿದ್ದು, ಕರ್ನಾಟಕದ ಅದರೊಳಗೂ ಪಶ್ಚಿಮ ಘಟ್ಟಗಳ ವನ್ಯ ಪ್ರದೇಶದ ಸಸ್ಯಗಳ ಗುರುತು ಹಿಡಿಯುವಿಕೆಯಲ್ಲಿ ಇವರು ಅಪಾರವಾದಂಥ ಜ್ಞಾನ ಹೊಂದಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ನಮ್ಗೆ ಯಾವ್ದಾದ್ರು ಒಂದು ಗಿಡವನ್ನ ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಸಂಪತ್ ಕುಮಾರ್ ಅವ್ರನ್ನ ಸಂಪರ್ಕ ಮಾಡ್ತೀವಿ ನಾವು. ಶ್ರೀಯುತ ಸಂಪತ್ ಕುಮಾರ್ ಅವರು ದಾವಣಗೆರೆಯ ಗವರ್ಮೆಂಟ್ PU ಕಾಲೇಜ್ ಫಾರ್ ಬಾಯ್ಸ್ ಅಲ್ಲಿ ಲೆಕ್ಚರ್ ಇನ್ ಬಯಾಲಜಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂಪತ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮೊಡನೆ ಇರ್ತಕ್ಕಂಥ ಇನ್ನೊಬ್ಬ ಕ್ರಿಯಾಶೀಲ ವ್ಯಕ್ತಿ ಡಾಕ್ಟರ್ ನಾಗಭೂಷಣ್ ಅವರು ಸೂಕ್ಷ್ಮ ಜೀವಿಗಳ ಬಗ್ಗೆ ಅಪಾರವಾದಂತಹ ಜ್ಞಾನ ಹೊಂದಿರೋರು, ಅದರ ಬಗ್ಗೆ ಸಂಶೋಧನೆಯನ್ನೂ ಮಾಡಿರೋರು. ಶ್ರೀಯುತ ನಾಗಭೂಷಣ್ ಅವರು KR ಪೇಟೆಯ ಗವರ್ನಮೆಂಟ್ PU ಕಾಲೇಜ್ ಫಾರ್ ಗರ್ಲ್ಸ್ ನಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ನಾಗಭೂಷಣ್ ಅವರು ಕೂಡ ತಮ್ಮ ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ, ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಈಗ ನಮ್ಮೊಡನೆ ಇರ್ತಕ್ಕಂಥ ಇನ್ನೋರ್ವ ಕ್ರಿಯಾಶೀಲ ವ್ಯಕ್ತಿ ಶ್ರೀಯುತ ಶ್ರೀಕಾಂತ್ ಎವಿಯವರು ಜೀವಶಾಸ್ತ್ರ ಉಪನ್ಯಾಸಕರ ಸರ್ಕಲ್ನಲ್ಲಿ ಪರಿಚಿತರಾಗಿರುವುದು ಅವರ ಅತ್ಯುತ್ತಮವಾದಂತಹ ಫೋಟೋಗ್ರಫಿ, ವನ್ಯಜೀವಿ ಸಂರಕ್ಷಣೆ ಹಾಗೂ ತಮ್ಮ ಕ್ರಿಯಾಶೀಲ ತಂತ್ರಜ್ಞಾನ ಬಳಕೆ ಆಧಾರಿತ ತರಬೇತಿ ಕಾರ್ಯಕ್ರಮ, ಉತ್ತಮವಾದಂತಹ ಅನುಭವವನ್ನು ಹೊಂದಿರತಕ್ಕಂಥ ಶ್ರೀಯುತ ಶ್ರೀಕಾಂತ್ ಅವರು ಶಿವಮೊಗ್ಗದ BH ರೋಡ್ನಲ್ಲಿ ಇರ್ತಕ್ಕಂಥ ಗವರ್ಮೆಂಟ್ PU ಕಾಲೇಜ್ನಲ್ಲಿ ಉಪನ್ಯಾಸಕರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ವನ್ಯಜೀವಿ ಛಾಯಾಗ್ರಹಣದಲ್ಲಿ, ಎಸ್ಪೆಷಲಿ ಹಕ್ಕಿಗಳ ಛಾಯಾಚಿತ್ರಗ್ರಹಣದಲ್ಲಿ ತುಂಬಾ ಪರಿಣಿತಿಯನ್ನು ಹೊಂದೋರು. ಶ್ರೀಯುತ ಶ್ರೀಕಾಂತ್ ಅವರೇ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಥ್ಯಾಂಕ್ ಯು ಅರವಿಂದ್ ಸರ್, ಹಾಗೂ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನ ನಾವು ಪ್ರಶ್ನೆಯನ್ನ ಡಿಸ್ಕಷನ್ ಮಾಡುವುದಕ್ಕಿಂತ ಪೂರ್ವದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಹಂಚ್ಕೋಬೇಕಾಗಿದೆ. ಯಾಕೆಂತಂದ್ರೆ ಪರೀಕ್ಷೆ ಎದುರಿಸುವುದು ನಿಮ್ಮ ಜವಾಬ್ದಾರಿ. ಪರೀಕ್ಷೆ ಅನ್ನೋದು ಒನ್ ಡೇ ಕ್ರಿಕೆಟ್ ಅಥವಾ 2020 ಮ್ಯಾಚ್ ಇದ್ದ ಹಾಗೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಪ್ರಶ್ನೆಗಳಿಗೆ ಹುಡುಕುವಂತ ಉತ್ತರಗಳು ತಪ್ಪಾಗುವಂತ ಎಲ್ಲ ಸಾಧ್ಯತೆಗಳಿದಾವೆ. ಆದ್ರಿಂದ ನಾವು ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಅದರೊಳಗೂ ಜೀವಶಾಸ್ತ್ರದ ಪ್ರಶ್ನೆಗಳನ್ನ ನಾವು ಅಧ್ಯಯನ ಮಾಡಿ ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ಹುಡುಕ್ಬೇಕಾದ್ರೆ ಕೆಲವೊಂದು ಮುಖ್ಯವಾದಂಥ ಅಂಶಗಳನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಆದ್ರಿಂದ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಹಾಗೇನೆ ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸ್ವರೂಪ ಹೇಗಿರುತ್ತೆ. ಯಾಕೆಂತಂದ್ರೆ ನಾವು PUC ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅನ್ನು ಎದುರಿಸೋದಿಲ್ಲ. ಆದ್ರೆ CET-ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನೋಡ್ತೀವಿ. ಇದು ವಿದ್ಯಾರ್ಥಿಗಳಿಗೆ ಹೊಸದು. ಅದರಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳ ಸ್ವರೂಪದ ಬಗ್ಗೆ ಹಾಗೂ ವಿದ್ಯಾರ್ಥಿಗಳು ಇದನ್ನು ಹೇಗೆ ಕಾಣಬೇಕು ಅಂತಕ್ಕಂಥದ್ರ ಬಗ್ಗೆ ಡಾಕ್ಟರ್ ಸಂಪತ್ ಕುಮಾರ್ ಅವರು ತಮ್ಮ ಅನುಭವವನ್ನು ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ನಾನಿವತ್ತು KCET ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಪಕ್ಷಿ ನೋಟ ಅಥವಾ ನಾವು ಅದನ್ನ ಬರ್ಡ್ ಐ ವ್ಯೂ ಅಂತ ಹೇಳ್ಬೋದು, ಅದನ್ನ ನಿಮ್ಗೆ ನೀಡೋದಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ CET ಪರೀಕ್ಷೆಯಲ್ಲಿ ಬಯಾಲಜಿ ವಿಷಯ ಅಥವಾ ಬೇರೆ ವಿಷಯದ ಎಲ್ಲ ವಿಷಯಗಳಲ್ಲೂ 60 ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದನ್ನ ನಾವು ಬಹು ಆಯ್ಕೆಗಳುಳ್ಳ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಈ 60 ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ಗಳನ್ನ ನಾವು ಬೋತ್ ಫಸ್ಟ್ PUC ಮತ್ತೆ ಹಾಗೆ ಸೆಕೆಂಡ್ PUC ಜೀವಶಾಸ್ತ್ರದಿಂದ ನಾವು ತೆಗೆದುಕೊಳ್ತೇವೆ. ಈ ಫಸ್ಟ್ PUC ಬಯಾಲಜಿಯಿಂದ ನಾವು 15 ಪ್ರಶ್ನೆಗಳನ್ನ ತಗೋತೀವಿ. ಹಾಗೆ ಸೆಕೆಂಡ್ PUC ಬಯಾಲಜಿಯಿಂದ 45 ಪ್ರಶ್ನೆಗಳನ್ನ ಆಯ್ಕೆ ಮಾಡ್ತೀವಿ. ಈ ಪ್ರಶ್ನೆಗಳ ಆಯ್ಕೆ ಸಾಮಾನ್ಯವಾಗಿ ನಾವು ಬೋಧನಾ ಅವಧಿ ಏನಿದೆ
ಅದ್ರ ಮೇಲೆ ಡಿಸೈಡ್ ಮಾಡಿ ತಗೊಳ್ತೀವಿ. ಇಲ್ಲಿ ಈ ವರ್ಷ ನಾವು ಬೋರ್ಡ್ ಎಕ್ಸಾಮ್ ಹೇಗೆ ಹೇಳಿದ್ಯೋ ಅದೇ ರೆಡ್ಯೂಸ್ಡ್ ಸಿಲೆಬಸ್ ಏನಿದೆ ಅದೇ ರೀತಿ KCET ನಲ್ಲೂ ಸಹ ರೆಡ್ಯೂಸ್ಡ್ ಸಿಲೆಬಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ 30% ರೆಡ್ಯೂಸ್ಡ್ ಸಿಲೆಬಸ್ ಇದೆ ಅಥವಾ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ಹಾಗಾಗಿ ರಫ್ಲಿ ಫಸ್ಟ್ PUC ಅಂಡ್ ಸೆಕೆಂಡ್ PUC 90 ಅವರ್ಸ್ ಟೀಚಿಂಗ್ ಬರುತ್ತೆ. ಹಾಗಾಗಿ ಸೆಕೆಂಡ್ PUC ನಲ್ಲಿ 45 ಕ್ವಶನ್ಗಳನ್ನ ನಾವು ತೆಗೆದುಕೊಳ್ತಾ ಇರೋದ್ರಿಂದ 2 ಗಂಟೆಗಳ ಬೋಧನಾ ಅವಧಿಗೆ 1 ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ನಾವು ಫಸ್ಟ್ ಇಯರ್ ಅಲ್ಲಿ ನಾವೇನಾಗಿದೆ 15 ಪ್ರಶ್ನೆಗಳಿರೋದ್ರಿಂದ ಅಲ್ಲಿ ಚಾಪ್ಟರ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಚಾಪ್ಟರ್ಸ್ ಗಳ ಮೇಲೆ 2-3 ಚಾಪ್ಟರ್ಸ್ ಗಳ ಮೇಲೆ ಕ್ವಶನ್ಸ್ ಬರುವ ಸಂಭವಗಳು ಇಲ್ಲ. ಹಾಗೆ ನಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದ್ರೆ ಕ್ವಶನ್ಸ್ ಗಳ ಲೆವೆಲ್ ನ ನೋಡೋದಾದ್ರೆ ಸಾಮಾನ್ಯವಾಗಿ ತಲಾ 40% ಸರಳ ಮತ್ತು ಸಾಮಾನ್ಯ, ಅದನ್ನ ನಾವು ಈಸಿ ಅಂಡ್ ಅವರೇಜ್ ಕ್ವಶನ್ಸ್ ಅಂತ ಹೇಳ್ಬೋದು. ಹಾಗೆ ಒಂದು 20% ಅದು ಕ್ಲಿಷ್ಟಕರವಾದ ಪ್ರಶ್ನೆಗಳು ಇರ್ತವೆ. ಸೊ ಇದನ್ನ ನಾವು ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ಹೇಳೋದಾದ್ರೆ ತಲಾ 24 ಕ್ವಶನ್ಗಳು ಈಸಿ ಅಂಡ್ ಅವರೇಜ್ ಇರುತ್ತೆ. ಸೊ ಒಂದು 12 ಕ್ವಶನ್ಸ್ಗಳು ಸ್ವಲ್ಪ ಡಿಫಿಕಲ್ಟ್ ಅಥವಾ ಅದನ್ನ ನಾವು ಹಾರ್ಟ್ಸ್ ಅಂತ ಏನ್ ಕರಿತೀವಿ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ಸ್ ಆಫ್ ಕ್ವಶನ್ಸ್ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಈಗ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಇರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಈ ರೀತಿ ಕ್ವಶನ್ಸ್ಗಳು, ಅಪ್ಲಿಕೇಶನ್ಸ್ ಅಥವಾ ಯೂಸರ್ಸ್ ಮೇಲೆ ಅಥವಾ ಅನಾಲಿಸಿಸ್ ಮಾಡುವಂತ ಕ್ವಶನ್ಸ್ಗಳು, ಈಕ್ವೇಶನ್ಸ್ ಬೇಸ್ಡ್ ಕ್ವಶನ್ಸ್ಗಳು, ಡಯಾಗ್ರಾಮ್, ಚಾರ್ಟ್ಸ್, ಗ್ರಾಫ್ಸ್ ಮತ್ತೆ ಟೇಬಲ್. ಸೊ ಈಗ ಡಯಾಗ್ರಾಮ್ ಸ್ವಲ್ಪ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಕೆಲವು ಲೇಬಲ್ಸ್ ಮಾಡಿರ್ತೀವಿ, ಅದನ್ನ ABCD ಅಂತ ಹೇಳಿರ್ತೀವಿ. ಆ ABCD ನ ನೀವು ನೇಮ್ ಮಾಡಿ ಲೇಬಲಿಂಗ್ ನ ಗುರುತಿಸಿ ಅಂತ ಕೇಳುವಂತ ಕ್ವಶನ್ಸ್ಗಳು ಇರ್ತವೆ. ಹಾಗೆ ಕೆಲವು ಟೈಮ್ ನಾವು ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಅಥವಾ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ ನಾವು ಇನ್ಕ್ಲೂಡ್ ಮಾಡಿರ್ತೀವಿ. 1 or 2 ಕ್ಯಾಲ್ಕುಲೇಷನ್ಸ್ ಅಥವಾ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ಗಳು ಇರ್ತವೆ. ಸಾಮಾನ್ಯವಾಗಿ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಂದ್ಕೊಳ್ಳೆ ಬಹಳ ಈಸಿಯಾಗಿ ನಾವು ಅದನ್ನ ಬರಿಬಹುದು ಅಂತ ಅನ್ಕೋತೀವಿ. ಆದ್ರೆ ಅದು ಹಾಗಾಗಲ್ಲ. ಯಾಕಂದ್ರೆ ಈ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ತುಂಬಾ ಅಕ್ಯುರೇಟ್ ಆನ್ಸರ್, ನಮ್ಗೆ ಖಚಿತ ಉತ್ತರಗಳನ್ನ ನಾವು ನೀಡಬೇಕಾಗುತ್ತೆ. ಸೊ ಈ ಖಚಿತ ಉತ್ತರನ ನೀಡಬೇಕಾದ್ರೆ ನೀವು ಚೆನ್ನಾಗಿ ಅಂದ್ರೆ ಸಿಲೆಬಸ್ ನಲ್ಲಿರುವಂತ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನಾವು ಚೆನ್ನಾಗಿ ಓದ್ಕೊಂಡಿರ್ಬೇಕು. ಸೊ ಅದನ್ನ ನಾವು ಮೆಮೊರೈಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಚೆನ್ನಾಗಿ ಓದ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ ಪ್ರಶ್ನೆನ ಓದ್ಬೇಕಾದ್ರೆ ಅವನಿಗೆ ಆ ಉತ್ತರನ ಆಯ್ಕೆ ಮಾಡ್ಬೋದು. ಸೊ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ, ಹಾಗೆ ನಿಮ್ಗೆ ಮುಂಬರುವ CET ಎಕ್ಸಾಮ್ಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಪಕ್ಷಿ ನೋಟವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀಯುತ ಸಂಪತ್ ಕುಮಾರ್ ಅವರೇ. ಕಳೆದ ವರ್ಷದ ಅಥವಾ ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ತಾವು ಅನಲೈಸ್ ಮಾಡಿ ಈ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳು ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಎಷ್ಟೇ ಪ್ರಿಪೇರ್ ಆದ್ರೂ ಕೂಡ ಒಂದು ಫೈನಲ್ ಟಚ್ ಕೊಡೋದು ಅಂತ ಇರುತ್ತೆ ಪರೀಕ್ಷೆಗೆ. ಯಾಕೆಂತಂದ್ರೆ 2 ವರ್ಷಗಳ ಕಾಲ ಓದಿ ಪರೀಕ್ಷೆಯ ದಿನದಂದು ಹೇಗಿರ್ಬೇಕು, ಒಂದು ಪ್ರಿಪೇರ್ ಆಗೋದು ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಾಗಭೂಷಣ್ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತು ಅನುಭವಗಳನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಅದು ಪ್ಯಾಟರ್ನ್ ಬೇರೆನೇ ಇರುತ್ತೆ. ಅಂದ್ರೆ ಪ್ಯಾಟರ್ನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಪ್ರಿಪೇರ್ ಆಗೋಂಥ ರೀತಿ ಬೇರೆ ರೀತಿ ಇರುತ್ತೆ. ಆದರೂ ಎಲ್ಲ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳ್ಬೋದು ಅಂತ ಒಂದು ಕೆಲವು ಪಾಯಿಂಟ್ಸ್ನ ನಾನು ನಿಮಗೆ ಹೈಲೈಟ್ ಮಾಡಬೇಕು ಅಂತ ಇಷ್ಟಪಡ್ತೀನಿ, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ. ಆಸ್ ವಿ ನೋ, ಪ್ರಿಪರೇಷನ್ ಫಾರ್ ಅನ್ ಎಕ್ಸಾಮಿನೇಷನ್ ಈಸ್ ಎ ವೆರಿ ಲಾಂಗ್ ಪ್ರೋಸೆಸ್, ಅಂಡ್ ನಾವು ಐ ವಿಲ್ highlight only few points on how to prepare for examination in a short period. And since the biology is a very lively subject, it does not need any specific time for preparation or does not need any specific time for reading. Firstly, ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಮಗೆ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿ 1-2 ವರ್ಷ ಹತ್ರ ಗ್ಯಾಪ್ ಆಗಿರೋದ್ರಿಂದ ನಮಗೆ ಸಿಲೆಬಸ್ ಏನು ಅಂತ ಗೊತ್ತಾಗಬೇಕು ಫಸ್ಟ್. ಹಾಗಾಗಿ ಫಸ್ಟ್ ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡುವಂಥದ್ದು, ನೋ ಯುವರ್ ಸಿಲೆಬಸ್. ಇಟ್ ಈಸ್ ಜಸ್ಟ್ ಟು ಐಡೆಂಟಿಫೈ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್. ದಟ್ ಈಸ್, ಯುವರ್ ಸ್ಟ್ರೆಂತ್ ರೆಫರ್ಸ್ ಟು ದಿ ಟಾಪಿಕ್ಸ್ ಆಫ್ ಈಸಿ ಆ್ಯಂಡ್ ಇಂಟ್ರೆಸ್ಟ್. ಸೊ ದಟ್ ಅಲ್ಲಿ ನೀವು ನಿಮಗೆ ಈಸಿ ಆಗಿರೋಂಥದ್ದು ಅಥವಾ ಇಂಟ್ರೆಸ್ಟ್ ಅಂತ ಟಾಪಿಕ್ ಏನಿರುತ್ತೆ ಅದನ್ನು ಬೇಗ ಓದಿ ಮುಗಿಸ್ಬಿಟ್ರೆ
ಈ ವೀಕ್ನೆಸ್ ಅಂತ ಏನ್ ಹೇಳ್ತೀವಿ, ಡಿಫಿಕಲ್ಟ್ ಸಬ್ಜೆಕ್ಟ್ ಇರೋಂಥ ಅಥವಾ ಡಿಫಿಕಲ್ಟ್ ಪಾರ್ಟ್ ನಾವು ನಿಧಾನಕ್ಕೆ ಓದೋದಕ್ಕೆ ಅಥವಾ ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬಾ ಟೈಮ್ ಸಿಗುತ್ತೆ. ಹಾಗಾಗಿ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೋಬೇಕಾಗಿರೋಂಥದ್ದು ನೋ ಯುವರ್ ಸಿಲೆಬಸ್. ನೆಕ್ಸ್ಟ್, ಸೆಟ್ ಎ ಸ್ಟಡಿ ಶೆಡ್ಯೂಲ್ ಆಸ್ ಪರ್ ದಿ ಪ್ರಿಯಾರಿಟಿ. So here we can set a priority for important chapters as per the number of questions, marks, weightage and difficulty level. So ಅಲ್ಲಿ ನಿಮಗೆ ಓದೋದಕ್ಕೆ ಯಾವುದನ್ನು ಎಷ್ಟು ಓದಬೇಕು ಅನ್ನೋದಕ್ಕೆ ಒಂದು ಪ್ರಿಯಾರಿಟಿ ಕೊಡೋದಕ್ಕೆ ಈಸಿ ಆಗುತ್ತೆ. ಅಂಡ್ ದಿ ನೆಕ್ಸ್ಟ್ ಪಾಯಿಂಟ್ ಈಸ್ ಮೇಕ್ ಪಾಯಿಂಟ್ಸ್ ವೈಲ್ ಸ್ಟಡಿಯಿಂಗ್. ಸೊ ಅಲ್ಲಿ ನೀವು ಸ್ಟಡಿ ಮಾಡುವಾಗ ಅಥವಾ ಓದುವಾಗ ಅಲ್ಲಿ ಪಾಯಿಂಟ್ಸ್ ಮಾಡ್ಕೋತಾ ಇದ್ರೆ so that it will helpful for quick recall. And the next point, that is analyze the previous year question papers. So quick ಆಗಿ ರೆಡಿ ಆಗಬೇಕು ಅಥವಾ 1 or 2 months ಅಲ್ಲಿ ಎಕ್ಸಾಮ್ ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ನೋಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಯಾವ ಕ್ವಶನ್ಸ್ ಯಾವ ತರ ಬರುತ್ತೆ ಅಥವಾ ಅದ್ರ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ, ಯಾವ ಚಾಪ್ಟರ್ಸ್ ಅಲ್ಲಿ ಎಂತ ಕ್ವಶನ್ ಕೇಳ್ತಾರೆ, ಇದೆಲ್ಲ ನಿಮಗೆ ಸ್ವಲ್ಪ ಫೆಮಿಲಿಯರ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಯು ಕ್ಯಾನ್ ಟೇಕ್ ಆನ್ಲೈನ್ ಮಾರ್ಕ್ ಟೆಸ್ಟ್ಸ್. ಅಲ್ಲಿ ಆನ್ಲೈನ್ ಮಾರ್ಕ್ ಟೆಸ್ಟ್ ಈಗ ಆಲ್ರೆಡಿ ತುಂಬಾ ವೆಬ್ಸೈಟ್ಗಳಿದಾವೆ ಆನ್ಲೈನ್ ಮಾರ್ಕ್ ಟೆಸ್ಟ್ ನ ತಗೊಳ್ಳೋದಕ್ಕೆ. ಅದರಲ್ಲಿ ಕ್ವಶನ್ಸ್ ತುಂಬಾ ಚಾಪ್ಟರ್ ವೈಸ್ ಇರುತ್ತೆ. ಕ್ವಶನ್ಸ್ ನ ನೀವು ಓದುವಾಗ ಅಥವಾ ಸಾಲ್ವ್ ಮಾಡ್ತಾ ಇದ್ರೆ ನಿಮಗೆ ಒಂದು ರಫ್ ಐಡಿಯಾ ಬರುತ್ತೆ, ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವ್ಯಾವ ತರ ಕ್ವಶನ್ಸ್ ಬರುತ್ತೆ ಅನ್ನೋ ಒಂದು ರಫ್ ಐಡಿಯಾ ಬರುತ್ತೆ. ಹಾಗಾಗಿ ಅಟ್ಲೀಸ್ಟ್ 1 or 2 ಟೆಸ್ಟ್ ಪರ್ ಡೇ ನೀವು ತಗೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಜೊತೆಗೆ ಕೆಲವು ವೆಬ್ಸೈಟ್ ಅಲ್ಲಿ ಏನಾಗುತ್ತೆ, ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ನೀವು ಟೈಮ್ ಎಷ್ಟು ತಗೊಂಡ್ರಿ ಆನ್ಸರ್ ಮಾಡೋದಕ್ಕೆ ಅನ್ನೋದು ಅಲ್ಲಿ ಸಿಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ನೀವು ಎಷ್ಟು ಟೈಮಲ್ಲಿ ಎಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರಿ ಅನ್ನೋಂಥದ್ದನ್ನು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಕೀಪ್ ದಿ ಥಿಂಗ್ಸ್ ಯು ನೀಡ್ ಫಾರ್ ಸ್ಟಡಿಂಗ್. ಅಂದ್ರೆ ನಿಮಗೆ ಓದೋದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ನ ಹತ್ರದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಇದನ್ನ ಏನು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಗೆ ಡಿಸ್ಟ್ರಾಕ್ಟ್ ಮಾಡೋ ಅಂತ ಕೆಲವು ಮೆಟೀರಿಯಲ್ಸ್ ಏನಿರುತ್ತೆ ಸಚ್ ಆಸ್ ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಇದನ್ನೆಲ್ಲ ಆದಷ್ಟು ದೂರ ಇಟ್ಕೊಳ್ಳಿ, ನಿಮ್ ಕೈಗೆ ಸಿಗದೆ ಇರೋ ತರ. ಇಲ್ಲಾಂದ್ರೆ ಡೈವರ್ಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾಗಿರೋಂಥದ್ದು. ಡಿಸ್ಟ್ರಾಕ್ಟಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನ ದೂರ ಇಡುವಂತ ಕೆಲಸ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಡೂ ನಾಟ್ ಟೇಕ್ ಫ್ರೀಕ್ವೆಂಟ್ ಆರ್ ಲಾಂಗರ್ ಬ್ರೇಕ್ಸ್ ವೈಲ್ ಸ್ಟಡಿಯಿಂಗ್. ಸೊ ಇಲ್ಲಿ ನಮಗೆಲ್ಲ ಗೊತ್ತು, ಕಂಟಿನ್ಯೂಸ್ ಆಗಿ ಓದಬಾರ್ದು ಅಂತ ಗೊತ್ತು, ಅಥವಾ ಓದುವಾಗ ಬ್ರೇಕ್ಸ್ ಕೊಡಬೇಕು ಅಂತ ಗೊತ್ತು. ಆದ್ರೆ ಎಷ್ಟು ಗಂಟೆ ಓದಬೇಕು, ಎಷ್ಟು ಗಂಟೆ ಬ್ರೇಕ್ ಕೊಡಬೇಕು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎವ್ರಿ 45 minutes ಆಫ್ ಸ್ಟಡಿ ದೇರ್ ಇಸ್ ಎ 15 minutes ಆಫ್ ಬ್ರೇಕ್ ಈಸ್ ರೆಕಮೆಂಡೆಡ್. ಅಂದ್ರೆ ಇಲ್ಲಿ 45 ನಿಮಿಷ ಓದಿದ್ರೆ 15 ನಿಮಿಷ ಬ್ರೇಕ್ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಆದ್ರೂ 45 minutes ಅಲ್ಲಿ ಕವರ್ ಮಾಡಬಹುದು. ಜೊತೆಗೆ ಅದನ್ನ ರೀಕಾಲ್ ಮಾಡೋದಕ್ಕೂ ಅಥವಾ ರಿವೈಸ್ ಮಾಡೋದಕ್ಕೂ 15 minutes ಸಾಕಾಗುತ್ತೆ. ಹಾಗಾಗಿ 15 minutes ಬ್ರೇಕ್ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಒನ್ ಇದು ಸ್ಲೀಪ್ ವೆಲ್ ಅಂಡ್ ಈಟ್ ಹೆಲ್ದಿ. ಸೊ ಎಕ್ಸಾಮ್ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಚೆನ್ನಾಗಿ ಓದ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಟೈಮ್ ಎಲ್ಲಿ ಉಳಿಸ್ಬೇಕು ಅಂತಂದ್ರೆ ನಿದ್ದೆ ಮಾಡೋದನ್ನ ಕಡಿಮೆ ಮಾಡೋದು, ಜೊತೆಗೆ ಆ ಟೈಮಲ್ಲಿ ಓದಬೇಕು ಅಂತ ಅನ್ಕೊಳ್ತೀವಿ. ಬಟ್ ಎಕ್ಸಾಮ್ ಟೈಮಲ್ಲಿ ನಾವು ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ 6 to 7 hours ಪರ್ ಡೇ ಆಫ್ ಸ್ಲೀಪ್ ಈಸ್ ಎನಫ್. ಅಂಡ್ ಈಟ್ ಹೆಲ್ದಿ ಅಂತ ಹೇಳಿದ್ರೆ ಈ ಎಕ್ಸಾಮ್ ಟೈಮಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಈ ತರ ತಿನ್ನೋದು, ಅಥವಾ ಸ್ಮೂತ್ ಆಹಾರ ಅಥವಾ ಆ ತರ ಏನಿರುತ್ತೆ ಅದನ್ನ ತಿನ್ನೋದು ಒಳ್ಳೇದು ಅನ್ಸುತ್ತೆ. ನಾನ್ ವೆಜ್ ಆ ಥರ ಐಟಮ್ಸ್ನ ಅವಾಯ್ಡ್ ಮಾಡಿದ್ರೆ ಆದಷ್ಟು ಒಳ್ಳೇದು. ಐ ಥಿಂಕ್ ದೀಸ್ ಆರ್ ಸಮ್ ಆಫ್ ದಿ ಟಿಪ್ಸ್ ದಟ್ ಮೇ ಹೆಲ್ಪ್ಫುಲ್ ಫಾರ್ ಯುವರ್ ಅಪ್ಕಮಿಂಗ್ CET ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ನಾಗಭೂಷಣ್ ಅವರೇ. ರಿಲ್ಯಾಕ್ಸ್, ರೀಡ್, ಪ್ರಿಪೇರ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಆದರೆ ಇವೆಲ್ಲರ ಜೊತೆಗೆ ಪರೀಕ್ಷೆಯ ಸಂದರ್ಭದಲ್ಲಿ, ಪರೀಕ್ಷೆಯ ಹಾಲ್ನಲ್ಲಿ ಈ ಮ್ಯಾನೇಜಿಂಗ್ ದ ಟೈಮ್, ಸಮಯದ ನಿರ್ವಹಣೆ ತುಂಬಾ ತುಂಬಾ ಅಗತ್ಯವಾಗಿರೋದು. ಈ ವಿಷಯದ ಬಗ್ಗೆ ನಾನು ಶ್ರೀಕಾಂತ್ ಅವ್ರನ್ನ ಕೋರ್ಕೊಳ್ತೇನೆ, ತಮ್ಮ ಅನಿಸಿಕೆ ಮತ್ತು ಅನುಭವವನ್ನು ಹಂಚ್ಕೋಬೇಕು ಅಂತ. ಶ್ರೀಯುತ ಶ್ರೀಕಾಂತ್. Sure, sir. Dear students, as you all know, time is the most precious thing to be managed. There is a popular saying about time management. It is like this. The bad news is time flies. But the good news is that you are the pilot. So
ಟೈಮ್ ಅನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈನಲ್ಲೇ ಇರುವಂತ ವಿಚಾರ. ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಕ್ರೂಷಿಯಲ್. ಸಾಮಾನ್ಯವಾಗಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ KCET ನಲ್ಲಿ ಹೇಳ್ತಾ ಇರ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು. ಸೊ ಟೋಟಲ್ ಡ್ಯೂರೇಷನ್ 80 minutes ಇದೆ. ನಂಬರ್ ಆಫ್ ಕ್ವಶನ್ಸ್ ಯು ಆರ್ ಸಪೋಸ್ ಟು ಆನ್ಸರ್ ಇಸ್ 60. ಸೊ ಈಚ್ ಕ್ವಶನ್ ವಿಲ್ ಗೆಟ್ ಅಬೌಟ್ 1 minute 20 seconds. It won't work like that. It's a different aspect. ಸೊ ಈ ವಿಚಾರದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ನಾನು 3 ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್, ಕ್ವಾಲಿಟಿ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಅಂದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಎಷ್ಟು ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಿದ್ರಿ ಅನ್ನೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕೌಂಟ್ ಆಗುವಂತದ್ದು ಹೌ ಮೆನಿ ಕ್ವಶನ್ಸ್ ಯು ಹ್ಯಾವ್ ಆನ್ಸರ್ಡ್ ಇಟ್ ಕರೆಕ್ಟ್. ಸೊ ನಿಮ್ಮ ಟೈಮಿನ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ದಟ್ ಶುಡ್ ಗಿವ್ ಯು ಎ ಕ್ವಾಲಿಟಿ ರಿಸಲ್ಟ್. ಸೊ ಕ್ವಾಲಿಟಿ ರಿಸಲ್ಟ್ ಅಂತ ಹೇಳಿದಾಗ ಹೌ ಮೆನಿ ಕ್ವಶನ್ಸ್ ಯು ಹ್ಯಾವ್ ಆನ್ಸರ್ಡ್ ರೈಟ್ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಸೊ ಇದರಲ್ಲಿ ಹೇಗೆ ನಿಮ್ಗೆ ಹತೋಟಿ ಅಥವಾ ಒಂದು ಎಕ್ಸ್ಪರ್ಟೈಸ್ ಅನ್ನ ನೀವು ಪಡ್ಕೋಬಹುದು ಅಂತ ಹೇಳಿದ್ರೆ, ನಾಗಭೂಷಣ್ ಸರ್ ಹೇಳ್ದಾಗೆ ಪ್ರಾಕ್ಟೀಸ್ ಮಾಡುವಾಗ ಸೊ ನಂಬರ್ ಆಫ್ ಕ್ವಶನ್ಸ್ ಗಳಿಗೆ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಅದಕ್ಕೆ ದ ಟೈಮ್ ಟೇಕನ್ ಬೈ ಯು ಟು ಆನ್ಸರ್ ದೋಸ್ ಕ್ವಶನ್ಸ್ ಕರೆಕ್ಟ್ಲಿ ಅನ್ನೋದ್ರ ಬಗ್ಗೆ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅನುಭವ ಬರುತ್ತೆ. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಗಳನ್ನ ನಾನು 20 minutes ಅಲ್ಲಿ ಎಷ್ಟು ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ತೇನೆ, ಆವರೇಜ್ ಲೆವೆಲ್ ಕ್ವಶನ್ಸ್ ಗಳನ್ನ 20 minutes ಅಲ್ಲಿ ಎಷ್ಟು ಆನ್ಸರ್ ಮಾಡ್ತೇನೆ, ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಅಲ್ಲಿ ಅದನ್ನ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ದಟ್ ಈಸ್ ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. Do not stick on to the questions that are difficult or either you don't know the answer. ಯಾಕೆ ಅಂತ ಹೇಳಿದಾಗ ಒಂದು ಆರ್ಡರ್ ನಲ್ಲಿ ಹೋಗುವಾಗ ಯು ಕಮ್ ಅಕ್ರಾಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಕ್ವಶನ್ಸ್. ಈಸಿ ಇರುತ್ತೆ, ಅವರೇಜ್ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ. ಕ್ವಶನ್ ನಂಬರ್ 3 ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಅನ್ಕೊಳ್ಳಿ, ಅದಕ್ಕೆ ಆನ್ಸರ್ ಆಗ್ಲೇನೆ ಹುಡುಕ್ಬೇಕು ಅನ್ನೋ ಪ್ರಯತ್ನದಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಹೋಗ್ಬೇಡಿ. ಸೊ ನಿಮ್ಗೆ ಏನ್ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ ಅದೆಲ್ಲ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡ್ಕೊಳ್ತಾ ಹೋಗಿ. ಸೊ ಒನ್ಸ್ ಯು ಕಂಪ್ಲೀಟ್ ಆಲ್ ದ ಕ್ವಶನ್ಸ್ ದಟ್ ಯು ನೋ, so then you have enough time to think about the difficult questions or the remaining questions. So ಈ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಯೋಚನೆ ಮಾಡಬೇಕು. ಫಸ್ಟ್ ಈಸಿ ಇರೋ ಕ್ವಶನ್ಸ್ ಗಳನ್ನ ಮುಗಿಸ್ಕೊಳ್ಳಿ, ನಂತರದಲ್ಲಿ ಡಿಫಿಕಲ್ಟ್ ಮತ್ತೆ ರಿಮೈನಿಂಗ್ ಕ್ವಶನ್ಸ್ ನ ಬಗ್ಗೆ ಯೋಚನೆ ಮಾಡಿ. ಸೊ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳೋದಾದ್ರೆ, ಡು ನಾಟ್ ಹರಿ ಅಪ್ ಅಂಡ್ ಡು ನಾಟ್ ಗೆಟ್ ಟೆನ್ಸ್ಡ್. ಯಾಕೆ ಅಂತ ಹೇಳಿದ್ರೆ ಆತುರ ಮತ್ತೆ ಆತಂಕ ಎರಡೂ ಅಪಾಯಕಾರಿಯಾಗಿರುತ್ತೆ. ಸೊ ಇರುವಂತ ಸಮಯನ ನೀವು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿಕೊಂಡು ನಿಮ್ಗೆ ಒಂದು ಆರ್ಡರ್ ನಲ್ಲಿ ಕ್ವಶನ್ಸ್ ಗಳನ್ನ ನೀವು ಈಸಿ ಮತ್ತೆ ಆವರೇಜ್ ಡಿಫಿಕಲ್ಟ್ ಕ್ವಶನ್ಸ್ ಗಳನ್ನ ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಟೈಮ್ ಅನ್ನ ಡಿವೈಡ್ ಮಾಡ್ಕೊಂಡ್ರೆ ಸೊ ಇನ್ ದ ಅವೈಲಬಲ್ ಟೈಮ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ನ ಬಗ್ಗೆ ನೀವು ನಿಮ್ಮದೇ ಆದಂತ ರೀತಿನಲ್ಲಿ ಪ್ಲಾನಿಂಗ್ ಮಾಡ್ಕೊಳ್ತಾ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾಡಿ ಅನ್ನೋ ಒಂದು ವಿಷಯದೊಂದಿಗೆ ನಾನು ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ನ ಬಗ್ಗೆ ಇಷ್ಟು ವಿಷಯನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ನಾವು ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ಒಂದು ಪೇಪರ್ ಮತ್ತು ಪೆನ್ಸಿಲ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರಶ್ನೆಗಳು ಕಾಣಿಸಿದ ತಕ್ಷಣ ಉತ್ತರವನ್ನ ನೀವು ನಿಮ್ಮ ಮನಸ್ಸಿನ ಯೋಚನೆಗಳ ಮೂಲಕ ಹುಡುಕೊಳ್ಳೋ ಪ್ರಯತ್ನವನ್ನ ಮಾಡಿ. ಅದೇ ರೀತಿ ಪ್ರಶ್ನೆಗಳು ಬಂದಾಗ ಅದ್ರ ಬಗ್ಗೆ ನಮ್ಮ ಉಪನ್ಯಾಸಕ ಮಿತ್ರರು ವಿವರಣೆಗಳನ್ನ ನೀಡ್ತಾರೆ. ಈಗ ಪ್ರಶ್ನೆಗಳನ್ನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ ಮಮತಾ ಅವರು ಪ್ರಾರಂಭ ಮಾಡಬೇಕು. ವೆಲ್ಕಮ್ ಸ್ಟೂಡೆಂಟ್ಸ್. ಸೊ ಇದು ಮೊದಲನೇ ಪ್ರಶ್ನೆ. ನಾವು ಫಸ್ಟ್ PUC 3rd ಯೂನಿಟ್ 10th ಚಾಪ್ಟರ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ನೋಡಿ, ಈ ಕ್ವೆಶ್ಚನ್ ಫೇಸಸ್ ಆಫ್ ಸೆಲ್ ಸೈಕಲ್ ಅನ್ನೋ ಕಾನ್ಸೆಪ್ಟ್ ಇಂದ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸೊ ನಾವು ಆಕ್ಚುಲಿ ಈ ಚಾಪ್ಟರ್ ಅಲ್ಲಿ ಫೇಸಸ್ ಆಫ್ ಸೆಲ್ ಸೈಕಲ್ ನ ಸ್ಟಡಿ ಮಾಡ್ಬೇಕಾದ್ರೆ ಸ್ಪೆಷಲಿ 2 ಫೇಸಸ್ ನ ಸ್ಟಡಿ ಮಾಡಿದ್ವಿ. ಒನ್ ಇಸ್ ಇಂಟರ್ಫೇಸ್, ಇನ್ನೊಂದು ಎಂ ಫೇಸ್ ಅಂದ್ರೆ ಮೈಟೋಸಿಸ್ ಫೇಸ್ ಅಂತ ಹೇಳಿ. ಇಂಟರ್ಫೇಸ್ ಅನ್ನ ನಾವು ಮತ್ತೆ ಸಬ್ ಡಿವಿಷನ್ ನೋಡ್ಬೇಕಾದ್ರೆ ಮತ್ತೆ 3 ಫೇಸಸ್ ಅನ್ನ ನೋಡ್ತೀವಿ. ಅದರಲ್ಲಿ ಗ್ಯಾಪ್ 1 ಫೇಸ್, ಸಿಂಥಸಿಸ್ ಫೇಸ್ ಮತ್ತೆ ಗ್ಯಾಪ್ 2 ಫೇಸ್ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇಂಟರ್ಫೇಸ್ ನಲ್ಲಿ ಬರುವಂತ ಈ ಫೇಸಸ್ ಅಲ್ಲಿ ಒಂದು ಕ್ವೆಶ್ಚನ್ ಆಗಿದೆ. ಸೊ ಕ್ವೆಶ್ಚನ್ ಇಸ್ ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫೇಸಸ್ ಆಫ್ ಸೆಲ್ ಸೈಕಲ್ ಫ್ರಮ್ ದಿ ಫಾಲೋಯಿಂಗ್. First option, gap 1, synthesis phase, gap 2 phase, M phase. Second option, M phase, gap 1 phase, gap 2 phase,
synthesis phase. Third option, gap 1 phase, gap 2 phase, synthesis phase, and M phase. Last option, synthesis phase, gap 1 phase, gap 2 phase, and M phase. So, ನಮಗೆ ಈ ಪ್ರಶ್ನೆಯ ವಿವರಣವನ್ನ ನಾಗಭೂಷಣ್ ಸರ್ ಕೊಡ್ತಾರೆ. ಸರ್ ಪ್ಲೀಸ್. ಎಸ್ ಮೇಡಮ್. ಮೇಡಮ್ ನನಗೆ ಸ್ವಲ್ಪ ಕೆಲಸ ಕಡಿಮೆನೇ ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ G1 ಅಂದ್ರೆ ಏನು, ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ನಾವು ಮೊದಲು G1 ಅಂದ್ರೆ ಏನು, ಎಸ್ ಅಂದ್ರೆ ಏನು, G2 ಅಂದ್ರೆ ಏನು, ಎಂ ಅಂದ್ರೆ ಏನು, ಇದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಮೇಡಮ್ ಈಗ ಆಲ್ರೆಡಿ ಹೇಳಿದ್ದಾರೆ, ಅಲ್ಲಿ G1 ಅಂತ ಹೇಳಿದ್ರೆ ದಟ್ ಈಸ್ ಗ್ಯಾಪ್ ಫೇಸ್ 1. ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡ್ಯೂರಿಂಗ್ ದಿಸ್ ಫೇಸ್ cell is metabolically active during this phase, and in this phase DNA does not replicate anta heltivi, and also the cell grows continuously. Cell continuous ಆಗಿ growth ಆಗ್ತಾ ಇರುತ್ತೆ. ಸೊ ಅದು G1 ಫೇಸ್ ನಲ್ಲಿ ನಡೆಯುವಂತ ಒಂದು ಕೆಲಸ. ಹಾಗೆ G2 ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ G2 ಫೇಸ್ ನಲ್ಲಿ in this phase protein will be synthesized in the G2 phase, and that is the preparation phase for the mitosis ಅಂತ ಹೇಳ್ತೀವಿ. ಹಾಗೆ ಎಸ್ ಫೇಸ್ ಅಂತ ಹೇಳಿದ್ರೆ ಸಿಂಥೆಟಿಕ್ ಫೇಸ್, ದಟ್ ಈಸ್ ಈ ಫೇಸ್ ಅಲ್ಲಿ ರೆಪ್ಲಿಕೇಶನ್ ಆಫ್ DNA ಟೇಕ್ಸ್ ಪ್ಲೇಸ್, ದಟ್ ಈಸ್ ದಿ ಕ್ರೋಮ್ಯಾಟಿಡ್ಸ್ ಬಿಕಮ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ಕ್ರೋಮ್ಯಾಟಿಡ್ ಏನಿರುತ್ತೆ ಅದು ಕ್ರೋಮೋಸೋಮ್ಸ್ ಆಗಿ ಸಿಂಗಲ್ ಸ್ಟ್ಯಾಂಡರ್ಡ್ ಇರೋಂಥದ್ದು ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ, ಅದು ಅಷ್ಟೇ. ಕ್ರೋಮ್ಯಾಟಿಡ್ ಕ್ರೋಮೋಸೋಮ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ there is no increase in the number of chromosomes ನಂಬರ್ ಜಾಸ್ತಿ ಆಗೋದಿಲ್ಲ, ಆದ್ರೆ ಕ್ರೋಮ್ಯಾಟಿಡ್ಸ್ ಏನಾಗುತ್ತೆ ಕ್ರೋಮೋಸೋಮ್ಸ್ ಆಗಿ ಗ್ರೋತ್ ಆಗುತ್ತೆ, ಅಂದ್ರೆ DNA ರೆಪ್ಲಿಕೇಟ್ ಆಗೋಂಥ ಸ್ಟೇಜು. ಎಂ ಅಂತ ಹೇಳಿದ್ರೆ ಮೈಟಾಸಿಸ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲನೇ ಫೇಸ್ ಬಂದು G1 ಫೇಸ್, ದಟ್ ಇಸ್ ಮೆಟಬಾಲಿಕಲಿ ಆಕ್ಟಿವ್ ಫೇಸ್. ನೆಕ್ಸ್ಟ್ ಎಸ್ ಫೇಸ್, replication of DNA, that is followed by protein synthesis and later cell dividing stage. ಸೊ ಹಾಗಾಗಿ ಆನ್ಸರ್ ಬಂದು ಇಲ್ಲಿ ಆಪ್ಷನ್ ಎ G1, S, G2 and M is the ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಹಾಗೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದಾಗ ಎಂ ಮತ್ತೆ G1 ಫೇಸ್ ಮಧ್ಯದಲ್ಲಿ G0 ಫೇಸ್ ಅಂತ ಒಂದು ಇದೆ. ಹಾಗಂತ ಹೇಳಿದ್ರೆ ಕ್ವೆಶೆಂಟ್ ಸ್ಟೇಜ್ ಆರ್ ಇನ್ಆಕ್ಟಿವ್ ಸ್ಟೇಜ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಬಟ್ ಈವನ್ ದೋ ಇಟ್ ಇಸ್ ಎ ಇನ್ಆಕ್ಟಿವ್ ಸ್ಟೇಜ್, ದಿ ಸೆಲ್ ಇಸ್ ರಿಮೈನ್ ಮೆಟಬಾಲಿಕಲಿ ಆಕ್ಟಿವ್ ಅನ್ನೋಂಥದ್ದು ಈ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ. ಆ G0 ಫೇಸ್ ಬರುವಂಥದ್ದು ಎಂ ಮತ್ತೆ G1 ಅಲ್ಲಿ. ಥ್ಯಾಂಕ್ ಯು ಸರ್. ಸೊ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ G1, S phase, G2 phase and M phase. Okay students, now we'll go to the second question. Second question, ಇದು ನಮಗೆ ಸೆಕೆಂಡ್ PUC ಇಂದ ನಾನು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಫಸ್ಟ್ ಚಾಪ್ಟರ್ ಏನಿದೆ ಅದರಿಂದ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಈ ಚಾಪ್ಟರ್ ಅಲ್ಲಿ ನಾವು ಈವೆಂಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಸ್ಟಡಿ ಮಾಡಿದೀವಿ. ಸೊ ಅದರಲ್ಲಿ ಪ್ರೀ ಫರ್ಟಿಲೈಸೇಷನ್ ಫೇಸ್, ಫರ್ಟಿಲೈಸೇಷನ್ ಫೇಸ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಫೇಸ್ ಅಂತ ಓದಿದೀವಿ. ಸೊ ಈ ಕ್ವೆಶ್ಚನ್ ದಿಸ್ ಇಸ್ ಅಬೌಟ್ ರಿಗಾರ್ಡಿಂಗ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಗಳೇನ್ ನಡೆಯುತ್ತೆ, ಸ್ಪೆಷಲಿ ಇನ್ ಏಂಜಿಯೋಸ್ಪರ್ಮ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್, ಅದ್ರ ಮೇಲೆ ಈ ಕ್ವೆಶ್ಚನ್ ಇದೆ. ಸೊ ನಾನು ಕ್ವೆಶ್ಚನ್ ರೀಡ್ ಮಾಡ್ತೀನಿ. ಐಡೆಂಟಿಫೈ ದಿ ರಾಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ post fertilization changes in flowering plants. Option is the ovary wall develops into pericarp, the outer integument of ovule develops into tegmen, the triploid central cell develops into endosperm, the ovule develops into seed. So ನಮಗೆ ಈ ಕ್ವೆಶ್ಚನ್ ನ ಕರೆಕ್ಟ್ ಉತ್ತರನ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಪ್ಲನೇಷನ್ ಸಂಪತ್ ಸರ್ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಮಮತಾ ಮೇಡಮ್ ಅವರು ಹೇಳಿದಾಗೆ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಫರ್ಟಿಲೈಸೇಷನ್, ಪ್ರೀ ಫರ್ಟಿಲೈಸೇಷನ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ನಡೆಯುತ್ತೆ. ಇಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂದ್ರೆ ಏನು ಅಂದ್ರೆ ದ ಈವೆಂಟ್ಸ್ ವಿಚ್ ಟೇಕ್ ಪ್ಲೇಸ್ ಆಫ್ಟರ್ ದ ಫರ್ಟಿಲೈಸೇಷನ್, ವಾಟ್ ವಿ ಕಾಲ್ ಇಟ್ ಆಸ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಕರಿತೀವಿ. ಈ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಲ್ಲಿ ಏನೇನಾಗುತ್ತೆ ಅಂತ ಫಸ್ಟ್ ನೋಡೋಣ. ಮೊದಲನೇದಾಗಿ ಝೈಗೋಟ್ ಏನಾಗುತ್ತೆ, ದಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಹಾಗೆ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಥವಾ ನಾವು ಸೆಂಟ್ರಲ್ ಸೆಲ್ ಏನಿದೆ ದಟ್ ಡೆವಲಪ್ಸ್ ಇಂಟು ಎಂಡೋಸ್ಪರ್ಮ್. ಓವ್ಯೂಲ್ ಡೆವಲಪ್ಸ್ ಇಂಟು ಸೀಡ್
The ovary develops into fruit. ಇಲ್ಲಿ ovary wall ಏನಿದೆ that forms the fruit wall. ಅದನ್ನ ನಾವು ಪೆರಿಕಾರ್ಪ್ ಅಂತ ಕರಿತೀವಿ. ಸೊ ನಾವೀಗ ಆಪ್ಷನ್ಸಿಗೆ ಬಂದ್ರೆ ದಿ ಆಪ್ಷನ್ಸ್ ಏನ್ ಹೇಳುತ್ತೆ, ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ, ದಿ ಓವರಿ ವಾಲ್ ಡೆವಲಪ್ಸ್ ಇಂಟು ಪೆರಿಕಾರ್ಪ್. ಸೊ ಇಲ್ಲಿ ಕ್ವಶನ್ ಏನ್ ಹೇಳಿದೆ, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಹೇಳಿದೆ. ಸೊ ಈ ದಿ ಫಸ್ಟ್ ಆಪ್ಷನ್ಸ್ ಏನಿದೆ, ದ ಓವರಿ ವಾಲ್ ಡೆವಲಪ್ಸ್ ಇಂಟು ದಿ ಪೆರಿಕಾರ್ಪ್, ಅದು ಸರಿ ಆಗುತ್ತೆ. ಹಾಗೆ ನಾವು ಥರ್ಡ್ ಆಪ್ಷನ್ಸ್ ನೋಡೋದಾದ್ರೆ, ದ ಟ್ರಿಪ್ಲಾಯ್ಡ್ ಸೆಂಟ್ರಲ್ ಸೆಲ್ ಡೆವಲಪ್ಸ್ ಇಂಟು ಅನ್ ಎಂಡೋಸ್ಪರ್ಮ್. ಸೊ ಇದು ಏನಾಗುತ್ತೆ, ದಿಸ್ ಈಸ್ ಆಲ್ಸೋ the statement is correct. A triploid central cell after fertilization develops into an endosperm. Nalkne option, that is D option, the ovule develops into seed. This is also the right statement. So hagagi illi the wrong statement yadu agutte andre, the outer integument of the ovule develops into the tegmen. So ನೀವು ಈ ಚಿತ್ರದಲ್ಲಿ ಗಮನಿಸಿದ್ರೆ ಒಂದು ಓವ್ಯೂಲ್ ಅಲ್ಲಿ ಔಟರ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಏನಿರುತ್ತೆ, ಸಿ ಔಟರ್ ಇಂಟೆಗ್ಯುಮೆಂಟ್ ಆಫ್ಟರ್ ದಿ ಫರ್ಟಿಲೈಸೇಷನ್ ಡೆವಲಪ್ಸ್ ಇಂಟು ದಿ ಸೀಡ್ ಕೋಟ್ ಅಲ್ಲಿ ಟೆಸ್ಟಾ ಅಂತ ಕರಿತೀವಿ. ಸೊ ಇಲ್ಲೇನಾಗಿದೆ, ಔಟರ್ ಇಂಟೆಗ್ಯುಮೆಂಟ್ ಡೆವಲಪ್ಸ್ ಇಂಟು ಟೆಗ್ಮೆನ್ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ರಾಂಗ್ ಆನ್ಸರ್. ಸೊ ಟೆಗ್ಮೆನ್ ಅನ್ನೋದು ಏನಾಗುತ್ತೆ, ಇನ್ನರ್ ಇಂಟೆಗ್ಯುಮೆಂಟ್ ದಟ್ ಆಕ್ಚುಲಿ ಆಫ್ಟರ್ ಫರ್ಟಿಲೈಸೇಷನ್ ಡೆವಲಪ್ಸ್ ಇಂಟು ಟೆಗ್ಮೆನ್. ಸೊ ಇಲ್ಲಿ ಔಟರ್ ಇಂಟೆಗ್ಯುಮೆಂಟ್ ದಿ ಟೆಸ್ಟಾ ಅಂತ ಆಗಿದ್ರೆ ಸರಿ ಆಗ್ತಾ ಇತ್ತು. ಸೊ ಇಲ್ಲಿ ಟೆಗ್ಮೆನ್ ಆಗಿರೋದ್ರಿಂದ ಅದು ರಾಂಗ್ ಆನ್ಸರ್. Thank you, sir. So students, the correct answer is B, the outer integument of ovule develops into tegmen. Now move to the third question. ವಿದ್ಯಾರ್ಥಿಗಳೇ, ಒಂದು ನಿಮಿಷ. ಈ ಎರಡನೇ ಕ್ವಶನ್ ಅಲ್ಲಿ ನಾವು ಕ್ವಶನ್ ಅನ್ನ ಇನ್ನೊಂದು ರೀತಿಯನ್ನು ಫ್ರೇಮ್ ಮಾಡಬಹುದು. ಇಲ್ಲಿ ನಾವೀಗ ರಾಂಗ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಬೇಕು ಅಂತ ಕೇಳಿದೀವಿ. ಸೊ ಇಲ್ಲಿ ನಾವು ಸ್ಟೇಟ್ಮೆಂಟ್ ಗಳನ್ನ ನಾವಿಲ್ಲಿ 3 ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ರೈಟ್ ಸ್ಟೇಟ್ಮೆಂಟ್ ನ ಕೊಡಬಹುದು. ಹಾಗೂ ನಾವು ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. Yes, sir. Thank you, sir. Okay, we'll move to the third question. Choose the correctly matched pair. Correctly and then underline ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ನಮಗೆ ಫಸ್ಟ್ PU 7th ಚಾಪ್ಟರ್ ಅನಿಮಲ್ ಹಿಸ್ಟಾಲಜಿ ಅಥವಾ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಇಂದ ಬಂದಿದೆ. ಸೊ ನಾವಿಲ್ಲಿ ಅನಿಮಲ್ ಟಿಶ್ಯೂಸ್ ಗಳನ್ನ ಸ್ಟಡಿ ಮಾಡ್ಬೇಕಾದ್ರೆ there are 4 different types of animal tissues ಅಂತ ಸ್ಟಡಿ ಮಾಡಿದ್ವಿ. ಎಪಿಥೆಲಿಯಲ್ ಟಿಶ್ಯೂ, muscular tissue, connective tissue, ಮತ್ತೆ neural tissue. So this particular question is about connective tissues. So ನೀವು options ಅಲ್ಲಿ ನೋಡ್ತಾ ಇದ್ದೀರಾ. So first option, tendon, which is a specialized connective tissue. Second option, adipose tissue, dense connective tissue. Next, areolar tissue, loose connective tissue. Cartilage, hard and non-pliable tissue. ಈ ಕ್ವೆಶ್ಚನ್ ನಮ್ಗೆ ಅನಲೈಸ್ ಮಾಡೋದಕ್ಕೆ ಸಿದ್ಲಿಂಗ್ ಮೂರ್ತಿ ಸರ್ ಹೆಲ್ಪ್ ಮಾಡ್ತಾರೆ. ಸರ್ ಪ್ಲೀಸ್. ನಮಸ್ತೆ ಮಮತಾ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇದೊಂದು ಒಳ್ಳೆ ಕ್ವಶನ್. ಇದು ಡಿಸ್ಕಷನ್ ಮಾಡ್ಲಿಕ್ಕೆ ಅನಿಮಲ್ ಟಿಶ್ಯೂಸ್ ಇಂದ ತೆಗೆದುಕೊಂಡಿರುವಂತ ಕ್ವಶನ್. ಇಲ್ಲಿ ವಿದ್ಯಾರ್ಥಿಗಳೇ 4 ಆಪ್ಷನ್ಸ್ ಇದೆ ನಿಮಗೆ. ಟೆಂಡನ್ ಇದೆ, ಅಡಿಪೋಸ್ ಟಿಶ್ಯೂ ಇದೆ, ಏರಿಯೋಲಾರ್ ಟಿಶ್ಯೂ, ಕಾರ್ಟಿಲೇಜ್ ಇದೆ. ಇವೆಲ್ಲವೂ ಕೂಡ ಕನೆಕ್ಟಿವ್ ಟಿಶ್ಯೂಸ್. ಈಗ ನಾನು ನಿಮಗೆ ಹೆಂಗೆ ರಾಂಗ್ ಐಡೆಂಟಿಫಿಕೇಶನ್ ಮತ್ತು ರೈಟ್ ಐಡೆಂಟಿಫಿಕೇಶನ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಟೆಂಡನ್ ಅಲ್ಲಿ ಪೈರಿಂಗ್ ಆಗಿರೋದು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಜಸ್ಟ್ ಅದನ್ನ ರೌಂಡ್ ಆಫ್ ಮಾಡ್ಕೊಳ್ರಿ. ಇಟ್ ಇಸ್ ಎ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಹಾಗಾಗ್ಬಿಟ್ಟು ಕನೆಕ್ಟಿವ್ ಟಿಶ್ಯೂಸ್ ನಲ್ಲಿ 2 ಇದೆ, 3 ಇದೆ. ಯಾವ್ದಪ್ಪ ಅಂತಂದ್ರೆ ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಇದೆ, ಮತ್ತು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಇರುತ್ತೆ. ಇಲ್ಲಿ ಟೆಂಡನ್ ಈಸ್ ನಾಟ್ ಕಮ್ಸ್ ಅಂಡರ್ the specialized connective tissue. It is comes under dense connective tissue. Therefore, it is wrongly matched ಅಂತ. ಹಾಗಾಗಿ ಅದನ್ನ ನೀವು ರಿಮೂವ್ ಮಾಡ್ಬೋದು. ನೆಕ್ಸ್ಟ್ ಅಡಿಪೋಸ್ ಟಿಶ್ಯೂ ಅಂತ ಇದೆ ನೋಡಿ. ಇಲ್ಲಿ ಅಡಿಪೋಸ್ ಟಿಶ್ಯೂ ಇದೆಯಲ್ಲ, ಇಟ್ ಈಸ್ ಕಮ್ಸ್ ಅಂಡರ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಬಟ್ ಇಲ್ಲಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿರೋದು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ಇದೆ. therefore it is wrongly paired ಅಂತ. ಸೊ ಹಾಗಾದ್ರೆ ಇನ್ನೊಂದು ಆಪ್ಷನ್ಸ್ ಅನ್ನು ತೆಗೆದುಕೊಳ್ಳೋಣ. ಆಪ್ಷನ್ ಡಿ ಗೆ ಹೋಗ್ತೀನಿ ನಾನು. ಕಾರ್ಟಿಲೇಜ್ ಇದೆ. So actually cartilage is a specialized connective tissue. It is hard and non-pliable ಅಂತ ಕೊಟ್ಟಿದ್ದೀವಿ. That is also wrong ವಿದ್ಯಾರ್ಥಿಗಳೇ. ಯಾಕೆಂತಂದ್ರೆ ಸೊ ಇಲ್ಲಿ ಕಾರ್ಟಿಲೇಜ್ ಅಂತಂದ್ರೆ ಸಾಲಿಡ್ ಅಂಡ್ ಪ್ಲಿಯಬಲ್ ಅಂತ ಅರ್ಥ. ಹಾಗಾಗಿ ಮ್ಯಾಚ್ ಆಗ್ತಿತ್ತು. ಸೊ ಇನ್ನು ಕೊನೆಗೆ ಉಳಿದಿರೋದು ಒಂದೇ ಆಪ್ಷನ್, ಏರಿಯೋಲಾರ್ ಟಿಶ್ಯೂ. ದಟ್ ಈಸ್ ಕಾಲ್ಡ್ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಈಗ ನಾವು ಇದನ್ನ ಆಪ್ಷನ್ಸ್ ಅನ್ನ ನಾವು ಬೇಕಾದಷ್ಟು ಚೇಂಜಸ್ ಮಾಡ್ಬೋದು. ತುಂಬಾ ಒಳ್ಳೆ ಕ್ವಶನ್.
ಇದರಲ್ಲಿ ಹಲವಾರು ರೀತಿಯಾದಂತಹ ಸಬ್ ಕ್ವಶನ್ಸ್ಗಳು ಕೂಡ ನಮ್ಮ ಸಿಇಟಿ ಎಕ್ಸಾಮಿನೇಷನ್ಸ್ಗೆ ಬರ್ಲಿಕ್ಕೆ ಚಾನ್ಸ್ ಇದೆ. ಯಾಕೆಂದ್ರೆ ಟೆಂಡನ್ ಮತ್ತು ಲಿಗಮೆಂಟ್ಸ್ಗಳ ಬಗ್ಗೆ ನಿಮಗೆ ಈಗ ಆಲ್ರೆಡಿ ಸ್ವಲ್ಪ ನಾಲೆಡ್ಜ್ ಇದೆ. ಟೆಂಡನ್ ಅಂತಂದ್ರೆ ಇಟ್ ಇಸ್ ಎ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ವಿಚ್ ಕನೆಕ್ಟ್ ಸ್ಕೆಲಿಟಲ್ ಮಸಲ್ಸ್ ವಿತ್ ದಿ ಬೋನ್ಸ್ ಅಂತ ಗೊತ್ತಿದೆ. ಅಂಡ್ ಲಿಗಮೆಂಟ್ ಜಾಯಿಂಟ್ಸ್ ಬೋನ್ ವಿತ್ ದಿ ಬೋನ್ಸ್ ಅಂತ ನಿಮಗೆ ಗೊತ್ತಿದೆ. ಹಾಗೆ ಅಡಿಪೋಸ್ ಟಿಶ್ಯೂಸ್ಗಳ ಬಗ್ಗೆ ಕೂಡ ಗೊತ್ತಿದೆ ನಿಮಗೆ. ಇಟ್ ಇಸ್ ಅ ಫಾಸ್ಟ್ ಸ್ಟೋರಿಂಗ್ ಟಿಶ್ಯೂ ಇನ್ ಅವರ್ ಬಾಡಿ, ಆಕ್ಚುಲಿ ಪ್ರೆಸೆಂಟ್ ಬೆನೀತ್ ದ ಸ್ಕಿನ್ ಅಂತ ಹೇಳ್ತೀವಿ. And they have special kinds of cells we called adipocytes ಅಂತ, fat storing cells ಅಂತ scientific name ಅದು. ಓಕೆ, ಹಾಗೆ ಏರಿಯೋಲರ್ ಟಿಶ್ಯೂಸ್ ಅಂತ ಬಂದಾಗ ಇಟ್ ಈಸ್ ಒನ್ ಆಫ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂ ಆಕ್ಚುಲಿ ಫೌಂಡ್ ಬೆನೀತ್ ದ ಸ್ಕಿನ್. ಓಕೆ, ನಿಮ್ಮ ಚರ್ಮದ ಕೆಳಗಡೆಗೆ ಈ ಟಿಶ್ಯೂ ಇರುತ್ತೆ, ಲಾರ್ಜ್ ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಇರುವಂತಹ ಟಿಶ್ಯೂ ಅಂಡ್ ಮೇಡ್ ಬೈ 3 ಡಿಫರೆಂಟ್ ಕಾಂಪೋನೆಂಟ್ಸ್. ನೋಡಿ, ಎಲ್ಲಾ ಟಿಶ್ಯೂಸ್ ಗಳಲ್ಲಿ 2 ಕಾಂಪೋನೆಂಟ್ಸ್ ಇದ್ರೆ ಇದರಲ್ಲಿ 3 ಕಾಂಪೋನೆಂಟ್ಸ್ ಇರುತ್ತೆ. ಹೇಗೆ ಅಂತಂದ್ರೆ ಇಟ್ ಹ್ಯಾಸ್ ದ ಸೆಲ್ ಟೈಪ್ಸ್ ಅಂತ. ನೋಡಿ, ಇಲ್ಲಿ ನಮ್ಮ ಚಿತ್ರದಲ್ಲಿ ಏರಿಯೋಲಾರ್ ಟಿಶ್ಯೂ ಅನ್ನ ಪ್ರೆಸೆಂಟ್ ಮಾಡಿದೀವಿ. ಇಲ್ಲಿ 5 ಡಿಫರೆಂಟ್ ಕೈಂಡ್ಸ್ ಆಫ್ ಟಿಶ್ಯೂಸ್ ಇರುತ್ತೆ. ಯಾವ್ಯಾವ್ದು ಅಂತ ಸೆಲ್ಸ್ ಇರುತ್ತೆ. ಯಾವ್ದಪ್ಪ ಅಂತಂದ್ರೆ ಅಡಿಪೋಸೈಟ್ಸ್ ಬರುತ್ತೆ, ಪ್ಲಾಸ್ಮಾ ಸೆಲ್ಸ್ ಬರುತ್ತೆ, ಮ್ಯಾಕ್ರೋಪಾಜಸ್ ಬರುತ್ತೆ, ಫೈಬ್ರೋಬ್ಲಾಸ್ಟ್ ಬರುತ್ತೆ, ಮ್ಯಾಸ್ಟ್ ಸೆಲ್ಸ್ ಬರುತ್ತೆ. ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಆಕ್ಚುಲಿ ಈ ಮ್ಯಾಚಿ ಫಾಲೋಯಿಂಗ್ ಅಂತ ಕೇಳ್ಬಿಟ್ಟು ಒಂದ್ ಸೈಡ್ ಸೆಲ್ ಟೈಪ್ಸ್ ಅನ್ನ ಕೇಳ್ಬಿಟ್ಟು ರಿಗಾರ್ಡಿಂಗ್ ವಿತ್ ಯರ್ ಫಂಕ್ಷನ್ಸ್ ಕೂಡ ಕೇಳ್ಬೋದು ಅಲ್ವಾ. ಮ್ಯಾಕ್ರೋಪಾಜಸ್ ಅಂದ್ರೆ ಡಿಫೆನ್ಸಿವ್ ಫಂಕ್ಷನ್, ಫೈಬ್ರೋಬ್ಲಾಸ್ಟ್ ಅಂತಂದ್ರೆ ಇನ್ವಾಲ್ಡ್ ಇನ್ ದಿ ಸಿಂಥಸಿಸ್ ಆಫ್ ವೈಟ್ ಫೈಬರ್ಸ್ ಅಂಡ್ ಯೆಲ್ಲೋ ಫೈಬರ್ಸ್. ವೈಟ್ ಫೈಬರ್ಸ್ ಅಂದ್ರೆ ಕೊಲಾಜನ್ ಫೈಬರ್ಸ್ ಅಂತ ಹೇಳ್ತೀವಿ, ಯೆಲ್ಲೋ ಫೈಬರ್ಸ್ ಅಂದ್ರೆ ಇಲಾಸ್ಟಿನ್ ಫೈಬರ್ಸ್ ಅಂತ ಹೇಳ್ತೀವಿ. ಸೊ ದೆನ್ ಮ್ಯಾಸ್ಟ್ ಸೆಲ್ಸ್, ಆಂಟಿಕೋಯಾಗುಲೇಟರಿ ಸಬ್ಸ್ಟೆನ್ಸಸ್, ದೆನ್ ದ ವಾಟ್ ವಿ ಕಾಲ್ ಅಡಿಪೋಸೈಟ್ಸ್, ದೇ ಇನ್ವಾಲ್ಡ್ ಫಾರ್ ಫ್ಯಾಟ್ ಸ್ಟೋರಿಂಗ್, ಆಲ್ ದೀಸ್ ಥಿಂಗ್ಸ್. ಹೀಗೆ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ರೆ ತುಂಬಾ ಒಳ್ಳೆ ಕ್ವಶನ್. ಸೊ ಹಾಗಾಗಿ ಕಾರ್ಟಿಲೇಜ್ ಅಂತ ಬಂದ್ರೆ ಕಾಂಡ್ರೋಸೈಟ್ಸ್ ಅಂತ ಸೆಲ್ಸ್ ಬರುತ್ತೆ, ಬೋನ್ ಅಂತ ಬಂದ್ರೆ ಆಸ್ಟಿಯೋಸೈಟ್ಸ್ ಅಂತ ಬರುತ್ತೆ. ಹೀಗೆ ಈ ಪರ್ಟಿಕ್ಯುಲರ್ ಒಂದು ಕ್ವಶನ್ ನಿಮಗೆ ಹಲವಾರು ಕನೆಕ್ಟಿವಿಟಿಯನ್ನ ಕೊಟ್ಬಿಟ್ಟು ತುಂಬಾ ಒಳ್ಳೆ ಕ್ವಶನ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಒಳ್ಳೆ ಕ್ವಶನ್ ಅಂತ ಹೇಳಿದೆ. ನನ್ನ ಒಂದು ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಸಿ, ಅದು ಏರಿಯೋಲಾರ್ ಟಿಶ್ಯೂ. ಇಟ್ ಇಸ್ ಎ ಲೂಸ್ ಕನೆಕ್ಟಿವ್ ಟಿಶ್ಯೂ. ಸೊ ಹೆನ್ಸ್ ಇಟ್ ಇಸ್ ಎ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್. ರಿಮೈನಿಂಗ್ ಎ, ಬಿ ಅಂಡ್ ಡಿ ಆರ್ ರಾಂಗ್ಲಿ ಪೇರ್ಡ್ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. Thank you, sir. Okay, students. Next, we'll move to the fourth question. Fourth question is from first PU, second chapter, biological classification. So, idರಲ್ಲಿ ನಾವು 5 kingdom classification ನ ಸ್ಟಡಿ ಮಾಡಿದೀವಿ RH Whittakerದು. So, which is Monera. Next, 5 kingdom classification li Protista, fungi, plantae, animalia. So, ಅದರ ಮೇಲೆ ಒಂದು ಕ್ವೆಶ್ಚನ್ ಇದೆ. ಇದು chrysophytes, euglenoids, dinoflagellates and slime mounds are included in the kingdom. Option fungi, animalia, monera, protista. ನಮಗೆ ಈ ಕ್ವೆಶ್ಚನ್ ಆನ್ಸರ್ ನ ನಾಗಭೂಷಣ್ ಸರ್ ಕೊಡ್ತಾರೆ. ಇಲ್ಲಿ ಕ್ರೈಸೋಫೈಟ್ಸ್ ಅಂತ ಹೇಳಿದ್ರೆ these are the unicellular eukaryotic organisms which includes desmites, and euglenoids are also it includes euglena, dinoflagellates includes goniolochs and slime mounds. These are the saprophytic organisms which produces aggregation which is called as plasmodium, which forms the fruiting bodies anta heltivi, which that produces spores. So illi chrysophytes, euglenoids, dinoflagellates matte slime mounds enide, all these are unicellular eukaryotic organisms. ಮತ್ತೆ ಆಪ್ಷನ್ಸ್ ನೋಡೋದಾದ್ರೆ ಆಪ್ಷನ್ 1 ಫಂಜೈ ಏನಿದೆ, that includes unicellular or multicellular eukaryotic heterotrophic organisms. And next ಎರಡನೇ ಆಪ್ಷನ್ ಬಂದು ಅನಿಮೇಲಿಯಾ ಏನಿದೆ, that includes eukaryotic organisms with tissue or organ grade or organ system grade of organization animals ಅಂತ ಹೇಳ್ತೀವಿ. ಮೂರನೇ ಆಪ್ಷನ್ ಬಂದು ಕಿಂಗ್ಡಮ್ ಮೊನಿರಾ ಏನಿದೆ, that includes unicellular prokaryotic organisms. Last one kingdom protista ಏನಿದೆ, that includes unicellular eukaryotic organisms. So ಇಲ್ಲಿ ಕ್ವಶನ್ ಅಲ್ಲಿ ಕ್ರೈಸೋಫೈಟ್ಸ್, ಯೂಗ್ಲಿನಾಯ್ಡ್ಸ್, ಡೈನೋಫ್ಲಾಜೆಲೇಟ್ಸ್ ಮತ್ತೆ ಸ್ಲೈಮ್ ಮೌಂಡ್ಸ್ ಏನಿದೆ, all these are unicellular eukaryotic organisms. ಸೊ ಇಲ್ಲಿ ಕಿಂಗ್ಡಮ್ ಯೂನಿಸೆಲ್ಯುಲರ್ ಯೂಕ್ಯಾರಿಯಾಟಿಕ್ ಆರ್ಗಾನಿಸಮ್ಸ್ ನ ರೆಪ್ರೆಸೆಂಟ್ ಮಾಡುವಂತ ಕಿಂಗ್ಡಮ್ ಅಂತ ಹೇಳಿದ್ರೆ ಅದು ದಟ್ ಇಸ್ ದಿ ಆಪ್ಷನ್ ಡಿ, ಪ್ರೋಟಿಸ್ಟಾ. Okay, sir. Thank you. So correct option is Protista. Now we'll go to the next question. So the next question is,
ಇದು ನಮಗೆ ಫಸ್ಟ್ ಚಾಪ್ಟರ್. ಒನ್ಸ್ ಅಗೇನ್ ನಾವೇನು ಪ್ಲಾಂಟ್ ಕಿಂಗ್ಡಮ್ ಓದಿದೀವಿ ಅದರಿಂದ ಬಂದಿದೆ. ಸೊ ಕ್ವೆಶ್ಚನ್ ಇಸ್ ಅಬೌಟ್ ಸ್ಪೆಷಲಿ ಅಬೌಟ್ ಬ್ರಯೋಫೈಟ್ಸ್. ಸೊ ನಾವು ಮತ್ತೆ ಪ್ಲಾಂಟ್ ಕಿಂಗ್ಡಮ್ ನ ಕ್ಲಾಸಿಫಿಕೇಶನ್ ನ ಓದ್ಬೇಕಾದ್ರೆ ಅಲ್ಲೂ ಕೂಡ 5 ಡಿವಿಷನ್ಸ್ ನ ನೋಡ್ತೀವಿ. ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪಾಮ್ಸ್, ಏಂಜಿಯೋಸ್ಪಾಮ್ಸ್ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ನಮಗೆ ಬ್ರಯೋಫೈಟ್ಸ್ ಇಂದ ಬಂದಿದೆ. ಕ್ವೆಶ್ಚನ್ ಇಸ್ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್ ಈಸ್ ಹೈಲಿ ಡಿಪೆಂಡೆಂಟ್ ಆನ್ water because water is essential for their vegetative propagation. The sperms can easily reach up to egg in the archegonium. Archegonium has to remain filled with water for fertilization. Water is essential for the independent development of sporophyte. So namge ee question na explanation na Nagbhushan sir ಕೊಡ್ತಾರೆ. ಈ ಒಂದು ಕ್ವಶನ್ ಅಲ್ಲಿ ನೋಡೋದಾದ್ರೆ ಬ್ರಯೋಫೈಟ್ಸ್ ಕ್ಯಾರೆಕ್ಟರ್ಸ್ ನ ನಾವಿಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಾಟರ್, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವಾಟರ್ ಕೇಳಿದ್ದಾರೆ ಇಲ್ಲಿ. ಸೊ ಈ ವಾಟರ್ ಈಗ ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ದಿ ಲೈಫ್ ಆಕ್ಟಿವಿಟೀಸ್ ಆರ್ ಆಲ್ ದಿ ಮೆಟಬಾಲಿಕ್ ಆಕ್ಟಿವಿಟೀಸ್. ಹಾಗಾಗಿ ಈ ಆಪ್ಷನ್ ನೋಡಿದಾಗ ಮೊದಲನೇ ಆಪ್ಷನ್ ಏನಿದೆ ವೆಜಿಟೇಟಿವ್ ಪ್ರಾಪಗೇಷನ್, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ದೇರ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಏನಿದೆ, ಇದಕ್ಕೂ ನೀರು ಬೇಕಾಗತ್ತೆ. ಆದ್ರೆ ಇಲ್ಲಿ ಕ್ವಶನ್ ನೋಡಿದಾಗ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೆಜಿಟೇಟಿವ್ ಪ್ರಾಪಗೇಷನ್ ಈಸ್ ನಾಟ್ ಎ ಕಂಪಲ್ಸರಿ ಸ್ಟೇಜ್ ಇನ್ ದಿ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಹಾಗೆ ನೆಕ್ಸ್ಟ್ ಆಪ್ಷನ್ ನೋಡಿದಾಗ ದಿ ಸ್ಪರ್ಮ್ಸ್ ಕ್ಯಾನ್ ಈಸಿಲಿ ರೀಚ್ ಅಪ್ ಟು ಎಗ್ ಇನ್ ದಿ ಆರ್ಕಿಗೋನಿಯಮ್ ಅಂತ ಇದೆ. ದಟ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಏನಾಗುತ್ತೆ, ಸ್ಪರ್ಮ್ಸ್ ಆರ್ಕಿಗೋನಿಯಂ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ದಟ್ ನೀಡ್ಸ್ ಎ ಥಿನ್ ಫಿಲಮ್ ಆಫ್ ವಾಟರ್. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಇಂದಾನೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತಾನೆ ಹೇಳ್ತೀವಿ. ಸೊ ಹಾಗೆ ಮೂರನೇ ಆಪ್ಷನ್ ನೋಡಿದಾಗ ಆರ್ಕಿಗೋನಿಯಂ ಹ್ಯಾಸ್ ಟು ರಿಮೈನ್ ಫಿಲ್ಡ್ ವಿತ್ ವಾಟರ್ ಫಾರ್ ಫರ್ಟಿಲೈಸೇಷನ್ ಅಂತ ಇದೆ. ಸೊ ಇಲ್ಲಿ ಆರ್ಕಿಗೋನಿಯಂ ಈಸ್ ಫಿಲ್ಡ್ ವಿತ್ ಸಮ್ ವಾಟ್ ವಾಟರ್ ಆರ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ಬಟ್ ಹಿಯರ್ water is necessary for bringing up the male gamete up to the archegonium ಅಂತ ಹೇಳ್ತೀವಿ. ಬಟ್ ವಾಟರ್ ಹ್ಯಾಸ್ ನೋ ರೋಲ್ ಇನ್ ಫರ್ಟಿಲೈಸೇಷನ್. ಹಾಗಾಗಿ ಹಾಗೆ ನಾಲ್ಕನೇ ಒಂದು ಆಪ್ಷನ್ ನೋಡಿದ್ರೆ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಫ್ ಸ್ಪೋರೋಫೈಟ್ ಅಂತ ಇದೆ. ಸೊ ಇಲ್ಲಿ ಸ್ಪೋರೋಫೈಟ್ ಈಸ್ ನಾಟ್ ಎ ಇಂಡಿಪೆಂಡೆಂಟ್ ಸ್ಟ್ರಕ್ಚರ್ ಇನ್ ದಿ ಲೈಫ್ ಸೈಕಲ್ ಆಫ್ ದಿ ಬ್ರಯೋಫೈಟ್ಸ್. ಸೊ ಸ್ಪೋರೋಫೈಟ್ ಈಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಗ್ಯಾಮೆಟೋಫೈಟ್ ಫಾರ್ ದೇರ್ ಡೆವಲಪ್ಮೆಂಟ್. ಹಾಗಾಗಿ ಇಲ್ಲಿ in the life cycle of bryophytes, water is bryophytes, water is mainly needed for the movement of sperms to reach the egg. Hagagi correct answer bandu option B, the sperms can easily reach up to egg in the archegonium annantadu correct answer agutte. Thank you sir. Now we'll go to the next question. 6-1. ಈ ಕ್ವೆಶ್ಚನ್ ನಮಗೆ ಸೆಕೆಂಡ್ PU ಇಂದ ಬಂದಿದೆ. ಸೆಕೆಂಡ್ PUC ಜೆನೆಟಿಕ್ಸ್ ಪಾರ್ಟ್ ಇಂದ ಬಂದಿದೆ. ಇದರಲ್ಲಿ 5th ಚಾಪ್ಟರ್ ಏನಿದೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಅಂಡ್ ವೇರಿಯೇಷನ್, ಆ ಚಾಪ್ಟರ್ ಇಂದ ಈ ಕ್ವೆಶ್ಚನ್ ನ ತಗೊಂಡಿದೀವಿ. ಸೊ ಇದರಲ್ಲಿ ಸ್ಪೆಷಲಿ ಕ್ವೆಶ್ಚನ್ ಇಸ್ ಹೌ ಮೆನಿ ಟ್ರೂ ಬ್ರೀಡಿಂಗ್ ಪೀ ಪ್ಲಾಂಟ್ ವೆರೈಟೀಸ್ ಡಿಡ್ ಮೆಂಡೆಲ್ ಸೆಲೆಕ್ಟ್ ಆಸ್ ಪೇರ್ಸ್ ವಿಚ್ ವರ್ ಸಿಮಿಲರ್ except in one character of contrasting triads. Options bandu 4, 2, 14, 8 anta ಇದೆ. ನೋಡಿ ಈ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದೇನಪ್ಪ ಅಂದ್ರೆ ಜೆನೆಟಿಕ್ಸ್ ಅಲ್ಲಿ ಮೀನು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ನಾವು ಗ್ರೆಗರ್ ಜೊಹಾನ್ ಮೆಂಡೆಲ್ ನ ಕರಿತೀವಿ. ಸೊ ಗ್ರೆಗರ್ ಜೊಹಾನ್ ಮೆಂಡೆಲ್ he conducted experiments on garden pea plants, which is botanically its name is Pisum sativa. So ಅವರು ಈ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ಬೇಕಾದ್ರೆ he conducted experiments both on monohybrid cross ಮತ್ತೆ dihybrid cross ಮೇಲೆ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದ್ರು. ಸೊ ಅವರು ಈ ಪರ್ಟಿಕ್ಯುಲರ್ ಆಗಿ ಗಾರ್ಡನ್ ಪೀ ಪ್ಲಾಂಟ್ ಅನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಜೊತೆಗೆ ಎಷ್ಟು ವೆರೈಟೀಸ್ ಕ್ಯಾರೆಕ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ರು ಅನ್ನೋದು ನಮ್ ಕ್ವೆಶ್ಚನ್ ಈಗಿರೋದು. ಸೊ ಆಕ್ಚುಲಿ he selected 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಗಳನ್ನ ಇರುವಂತ ಪ್ಲಾಂಟ್ಸ್ ಅನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡ್ರು. ಅಂದ್ರೆ he selected
all the pea plants which were differing in single character. That was ಯಾವ characters adu? First to seed shape, seed color, flower color, pod shape, pod color, ಮತ್ತೆ flower position, ಮತ್ತೆ even stem height. ಈ ರೀತಿ 7 ಕಾಂಟ್ರಾಸ್ಟಿಂಗ್ ಟ್ರಯಡ್ಸ್ ಇರುವಂತ ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. 7 ಕಾಂಟ್ರಾಸ್ಟಿಂಗ್ ಟ್ರಯಡ್ಸ್ ಇರುವಂತ ಪ್ಲಾಂಟ್ಸ್ ಅಂದ್ರೆ he selected nearly 14 plants which were having contrasting threads. Contrasting threads ಅಂತಂದ್ರೆ ನಾವೀಗ ಸೀಡ್ ಶೇಪ್ ಅನ್ನ ತಗೊಂಡ್ರೆ ಒಂದು ಪ್ಲಾಂಟ್ ಅಲ್ಲಿ ಸೀಡ್ ಶೇಪ್ ರೌಂಡ್ ಇತ್ತು ಅಂದ್ರೆ ಇನ್ನೊಂದ್ರಲ್ಲಿ ಇಟ್ ವಾಸ್ ರಿಂಕಲ್ಡ್. ದ ಸೇಮ್ ವೇ ಸೀಡ್ ಕಲರ್ ಇಫ್ ಇಟ್ ಈಸ್ ಯೆಲ್ಲೋ ಇದ್ರೆ ಅದು ಕಾಂಟ್ರಾಸ್ಟಿಂಗ್ ಥ್ರೆಡ್ ಗ್ರೀನ್ ಇರುವಂತ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರು. ದ ಸೇಮ್ ವೇ ಫ್ಲವರ್ ಕಲರ್ ಅಲ್ಲೂ ಅಷ್ಟೇ he selected 2 different plants which was having, one was having violet color and another was white color. So same way pod shape, one was having full pods and another one is constricted. The same way seed pod color kuda one green ittu, another one is yellow. In a flower position ig bandre ಒಂದು ಟರ್ಮಿನಲ್ ಫ್ಲವರ್ಸ್ ಅನ್ನ ಹೊಂದಿರುವಂತ ಪ್ಲಾಂಟ್, ಇನ್ನೊಂದು ಆಕ್ಸಿಯಲ್ ಪೊಸಿಷನ್ ಅಲ್ಲಿ ಫ್ಲವರ್ಸ್ ಅನ್ನ ಹೊಂದಿರುವಂತ ಪ್ಲಾಂಟ್. ನೆಕ್ಸ್ಟ್ ನಾವು ಮೊನೋಹೈಬ್ರಿಡ್ ಕ್ರಾಸ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರುವಂತದ್ದು ಟಾಲ್ ವರ್ಸಸ್ ಡ್ವಾರ್ಫ್ ಅಂತ ಹೇಳಿ. ಸೊ ಅವ್ರು ಅದನ್ನ ಸ್ಟೆಮ್ ಹೈಟ್ ಅನ್ನ ಕನ್ಸಿಡರ್ ಮಾಡಿ 2 ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಟಾಲ್ ಮತ್ತೆ ವರ್ಸಸ್ ಡ್ವಾರ್ಫ್. ಈ ಎಲ್ಲ ಪ್ಲಾಂಟ್ಸ್ ಅನ್ನ ಕೂಡ ನಾವು ಟ್ರೂ ಬ್ರೀಡಿಂಗ್ ವೆರೈಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೂ ಕೂಡ ಬೇರೆ ಯಾವುದೇ ವೆರೈಟೀಸ್ ಜೀನ್ಸ್ ಗಳು ಇಲ್ಲಿ ಮಿಕ್ಸ್ ಅಪ್ ಆಗಿರಲ್ಲ. ಸೊ ಇಟ್ ಇಸ್ ಪ್ಯೂರ್ ಜೀನ್ಸ್ ಗಳು ಇರುತ್ತೆ. ಸೊ ನಾವು ಟೋಟಲಿ ಇಲ್ಲಿ ನೀವು ಕೌಂಟ್ ಮಾಡಿದ್ರೆ ಕಾಂಟ್ರಾಸ್ಟಿಂಗ್ ಟ್ರೈಡ್ಸ್ ಇರುವಂತ ಪ್ಲಾಂಟ್ಸ್ ಗಳನ್ನ 14 ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಕರೆಕ್ಟ್ ಆಪ್ಷನ್ ಇಲ್ಲಿ 14. It is option C, 14. Now we'll go to next question. 7th question, which is ಇದು ನಮ್ಗೆ ಫಸ್ಟ್ PU 14th chapter respiration in plants ಇಂದ ಬಂದಿದೆ. This question is about ನಾವು ರೆಸ್ಪಿರೇಷನ್ ಅಂದ ತಕ್ಷಣನೇ ಇಲ್ಲಿ ಆಕ್ಸಿಜನ್ ನ ಯುಟಿಲೈಸ್ ಮಾಡುವಂತ ಪ್ರೋಸೆಸ್, ಜೊತೆಗೆ ಇಲ್ಲಿ ಆಕ್ಸಿಜನ್ ಯುಟಿಲೈಸ್ ಆಗುತ್ತೆ ಅಂಡ್ ದ ಕಾರ್ಬನ್ ಡೈಆಕ್ಸೈಡ್ as well as water and energy will be released during the process of respiration, and the energy will be released in the form of ATPs ಅಂತ ಹೇಳ್ತೀವಿ, adenosine triphosphate molecules ಅಂತ ಹೇಳಿ. ಈ ಕ್ವೆಶ್ಚನ್ ಎಷ್ಟು ATP ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ ಅನ್ನೋದ್ರ ಮೇಲಿದೆ. So the question is, maximum number of ATPs are synthesized during, options are glycolysis, Krebs cycle, conversion of pyruvic acid to acetyl-CoA, electron transport chain. ನಮಗೆ ಈ ಕ್ವೆಶ್ಚನ್ ಅನ್ನ ಸ್ಮಿತಾ ಮೇಡಮ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ವೆಶ್ಚನ್ ನೋಡುವಾಗ ನೀವು ಏನ್ ನೆನೆಸ್ಬೇಕಂದ್ರೆ, ನೀವು ಆ ರೆಸ್ಪಿರೇಷನ್ ಚಾಪ್ಟರ್ ಅಲ್ಲಿ ಆ 2 ಟೈಪ್ಸ್ ಆಫ್ ರೆಸ್ಪಿರೇಷನ್ ಕಲ್ತಿದ್ದೀರಿ ನೀವು, ಏರೋಬಿಕ್ ಅಂಡ್ ಅನರೋಬಿಕ್. ಸೊ ಇಲ್ಲಿ ATP ಸಿಂಥಸಿಸ್ ಕೇಳಿ ನಿಮ್ಗೆ ಕ್ರೆಬ್ಸ್ ಸೈಕಲ್ ಮತ್ತೆ ಕನ್ವರ್ಷನ್ ಆಫ್ ಪೈರುವಿಕ್ ಆಸಿಡ್ ಟು ಎಸಿಟೈಲ್ ಕೋಎನ್ಜೈಮ್ ಎ ಅಂತ ಕೇಳಿದ ಕೂಡಲೇ, ಅದು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗಬೇಕು ಇದು ಏರೋಬಿಕ್ ರೆಸ್ಪಿರೇಷನ್ ಅಂತ. ಸೊ ಒಂದು ಬ್ರೀಫ್ ಸಮರಿ ನೋಡಿದ್ರೆ, ಆ ಪ್ರೊಡಕ್ಷನ್ ಆಫ್ ATP ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್ ನೋಡಿದ್ರೆ ಯಾವ್ಯಾವ ಸ್ಟೆಪ್ ಅಲ್ಲಿ ಎಷ್ಟೆಷ್ಟು ನಮಗೆ ATP ಸಿಂಥಸೈಸ್ ಆಗ್ತದೆ ಅಂತ ನೋಡಿದ್ರೆ, ಗ್ಲೈಕಾಲಿಸಿಸ್ ಅಲ್ಲಿ ಅಂದ್ರೆ ಇದು ಸೈಟೋಸಾಲ್ ಅಲ್ಲಿ ಆಗುವಂತಹ ಪ್ರೋಸೆಸ್. ಆ ಫಸ್ಟ್ ಇದರಲ್ಲಿ ಗ್ಲೈಕಾಲಿಸಿಸ್ ಅಲ್ಲಿ ನೋಡಿದ್ರೆ ಟೋಟಲ್ ಆಗಿ ನಮ್ಗೆ 2 ATP ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತದೆ. ಸೊ ಆಕ್ಚುಲಿ ಇಲ್ಲಿ 4 ATP ಪ್ರೊಡ್ಯೂಸ್ ಆಗ್ತದೆ, ಆದ್ರೆ ಅದರಲ್ಲಿ 2 ಯುಟಿಲೈಸ್ ಆಗುವುದರಿಂದ ನಿಮ್ಗೆ ನೆಟ್ ಆಗಿ 2 ATP ಸಿಗ್ತದೆ. ಅದರ ಜೊತೆಗೆ ಆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್, ಒಂದು 6 ಕಾರ್ಬನ್ ಗ್ಲೂಕೋಸ್ ಮಾಲಿಕ್ಯೂಲ್ 3 ಕಾರ್ಬನಿನ 2 ಪೈರುವಿಕ್ ಆಸಿಡ್ ಮಾಲಿಕ್ಯೂಲ್ ಫಾರ್ಮ್ ಆಗುವಾಗ 2 ATP ಜೊತೆ ನಿಮ್ಗೆ 2 NADH ಮತ್ತೆ 2 ಹೈಡ್ರೋಜನ್ ಅಯಾನ್ ಸಿಗ್ತದೆ. ಸೊ ವಾಟ್ ಯು ಮೀನ್ ಬೈ NADH? NADH ಅಂದ್ರೆ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್. ಇಲ್ಲಿ ಈ NADH ಏನಾಗ್ತದೆ ಅಂದ್ರೆ ETS ಸೈಕಲ್ಗೆ ಎಂಟರ್ ಆಗ್ತದೆ. ಒಂದು NADH ನಿಮಗೆ 3 ATPs ಗಳನ್ನು ಕೊಡ್ತದೆ, ಅದು ನಮ್ಮ ETS ಅಲ್ಲಿ. ನೆಕ್ಸ್ಟ್ ನಾವು ಈ
ಪೈರುವೇಟ್ ಆಕ್ಸಿಡೇಷನ್ ಆಗುವಾಗ ಅಂದ್ರೆ ಕನ್ವರ್ಷನ್ ಆಫ್ ಪೈರುವಿಕ್ ಆಸಿಡ್ ಟು ಎಸಿಟೈಲ್ ಕೋಎನ್ಜೈಮ್ ಎ ಆಗುವಾಗ ನಾವು ನೋಡಿದ್ರೆ ಅಲ್ಲಿ ನಮಗೆ 2 NADH ಸಿಗ್ತದೆ. ಓಕೆ, ಸೊ ಮತ್ತೆ ಮೂರನೇದು ನಾವು ಕ್ರೆಬ್ ಸೈಕಲ್ ಗೆ ಎಂಟರ್ ಆಗ್ತದೆ. ಅದು ಪೈರುವಿಕ್ ಆಸಿಡ್ ಪ್ರಿಪರೇಷನ್ ಸ್ಟೇಜ್ ಇಂದ ಎಸಿಟೈಲ್ ಕೋಎನ್ಜೈಮ್ ಎ ಆಗಿ ಅದು ನೆಕ್ಸ್ಟ್ ನಮ್ಮ ಕ್ರೆಬ್ ಸೈಕಲ್ ಇಲ್ಲದೆ TCA ಸೈಕಲ್ ಗೆ ಎಂಟರ್ ಆಗ್ತದೆ. ಸೊ ವೆನ್ ಇಟ್ ಎಂಟರ್ಸ್ ದ ಕ್ರೆಬ್ ಸೈಕಲ್ which takes place in the matrix of the mitochondria, ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಗೆ 2 GTP ಮಾಲಿಕ್ಯೂಲ್ ಸಿಗ್ತದೆ. ಸೊ GTP is equivalent to your ATP, which is your energy currency. ಸೊ ಅಲ್ಲಿ ನಮ್ಗೆ 2 GTP ಮಾಲಿಕ್ಯೂಲ್ ಸಿಗ್ತದೆ. along with that we are going to get 6 NADH and 2 FADH. ಸೊ ಈ FAD ಅಂದ್ರೆ ಎಂತ, FADH2 ಅಂದ್ರೆ ಎಂತ? ಸೊ this is nothing but flavin adenine dinucleotide. And this is a redox cofactor. It has the potential to accept 2 hydrogen, so FADH2 ಆಗ್ತದೆ ಅದು. ಸೊ ಇಲ್ಲಿ ಕ್ರೆಬ್ ಸೈಕಲ್ ಅಲ್ಲಿ ನಮ್ಗೆ 2 GTP ಮಾಲಿಕ್ಯೂಲ್ ಸಿಗ್ತದೆ, ಅದರ ಜೊತೆಗೆ 6 NADH ಪ್ಲಸ್ 2 FADH2 ಸಿಗ್ತದೆ. ನೆಕ್ಸ್ಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಇಲ್ಲದಿದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದು ಎಲ್ಲಿ ಆಗ್ತದೆ? ದಿಸ್ ಟೇಕ್ಸ್ ಪ್ಲೇಸ್ ಇನ್ ದ inner membrane of the mitochondria, and within this inner membrane of the mitochondria that you have a number of hydrogen and electron carriers. So ನಮ್ಮ ಗ್ಲೈಕಾಲಿಸಿಸ್ ಅಲ್ಲಿ ಇರಬಹುದು, ಪೈರುವೇಟ್ ಆಕ್ಸಿಡೇಷನ್ ಅಲ್ಲಿ ಇರಬಹುದು, ಯಾ TCA ಸೈಕಲ್ ಇಲ್ಲ ಕ್ರೆಬ್ ಸೈಕಲ್ ಅಲ್ಲಿ ಆಗಿರುವಂತದ್ದು ನಮ್ಮ ಪ್ರೊಡ್ಯೂಸ್ ಆಗಿರುವಂತ NADH ಮತ್ತೆ FADH2 ಇದೆಲ್ಲ ಅದು ಇಲ್ಲಿ ಎಂಟರ್ ಆಗ್ತದೆ. and it will be carried through a series of hydrogen and electron carriers, and oxygen becomes the final acceptor of electrons, and thereby it will form your water. So you already know that, isn't it? So ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಪೈರುವೇಟ್ ಆಕ್ಸಿಡೇಷನ್ ಅಲ್ಲಿ ಸಿಕ್ಕಿರುವಂತಹ 2 NADH ನಮ್ಗೆ 6 ATP ಗಳು ಕೊಡ್ತದೆ, because 1 NADH is equivalent to 3 ATPs. In case of your Krebs cycle ಅಲ್ಲಿ ಸಿಕ್ಕಿರುವಂತ 6 NADH ಅನ್ನು ನಾವು ನೋಡಿದ್ರೆ ನಮಗೆ 18 ATP ಗಳು ಸಿಗ್ತದೆ, and 2 FADH2 Krebs cycle ಅಲ್ಲೇ ಸಿಕ್ಕಿದೆ. ಸೊ ಇಲ್ಲಿ ಅದು 4 ATP ಆಗ್ತದೆ, ಯಾಕಂದ್ರೆ 1 FADH2 is going to give you 2 ATP molecules. So in electron transport system alone or electron transport chain that you have, you are going to get 32 ATPs. Okay, so if you see here in glycolysis, if you see the options, glycolysis ಅಲ್ಲಿ ನಮಗೆ ಖಾಲಿ ATP ಸಿಂಥಸಿಸ್ ನೋಡಿದ್ರೆ ನಮ್ಗೆ 2 ಮಾಲಿಕ್ಯೂಲ್ ಸಿಗ್ತದೆ. ಆಕ್ಚುಲಿ 4 ಇತ್ತು, ಅದರಲ್ಲಿ 2 ಯುಟಿಲೈಸ್ ಆಗಿದೆ, 2 ನೆಟ್ ಗೇನ್ ಸಿಕ್ಕಿದೆ. ಕ್ರೆಬ್ ಸೈಕಲ್ ಅಲ್ಲಿ ಕೂಡ ನಮ್ಗೆ 2 GTP ಮಾಲಿಕ್ಯೂಲ್ ಸಿಕ್ಕಿದೆ. ಕನ್ವರ್ಷನ್ ಆಫ್ ಪೈರುವಿಕ್ ಆಸಿಡ್ ಟು ಎಸಿಟೈಲ್ ಕೋಎನ್ಜೈಮ್ ಎ ಗೆ ಬರುವಾಗ ನಮಗೆ ATP ಅಂತ ಸಿಗ್ಲಿಲ್ಲ, ಅದೇ NADH ಸಿಕ್ಕಿದೆ. ಮತ್ತೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ನಾವು ನೋಡಿದ್ರೆ ನಮಗೆ ಖಾಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ನಮಗೆ 32 ATPs ಗಳು ಸಿಕ್ಕಿದೆ. ಸೊ the right answer over here, where the maximum number of ATPs are synthesized, is D, electron transport chain. Thank you, ma'am. Thank you, sir. Okay, students, we'll go to next question. Eighth question is from, once again, from first PU syllabus, 15th chapter. Navenu plant growth and development anta odidive adralli. So idralli especially now one word odidvi, PGRs, plant growth regulators anta heli. Adra mele ee question ide, and the question is, spraying of which plant growth regulator helps in increasing the length of stem in sugarcane? Options are cytokinin, gibberellic acid, auxin, abscisic acid. ನಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸರ್ ಪ್ಲೀಸ್. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಮೇಲೆ ತೆಗೆದಿದ್ದಾರೆ. ಫಸ್ಟ್ ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದ್ರೆ ಏನಂತ ತಿಳ್ಕೋಬೇಕು. ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗೆ ಇನ್ನೊಂದು ಹೆಸರು ಫೈಟೋ ಹಾರ್ಮೋನ್ಸ್ ಅಥವಾ ನಾವು ಪ್ಲಾಂಟ್ ಹಾರ್ಮೋನ್ಸ್ ಅಂತಾನು ಕರಿತೀವಿ. ಸೊ ಹಾಗಂದ್ರೆ ಏನಂದ್ರೆ, ದೀಸ್ ಆರ್ ದಿ ಕೆಮಿಕಲ್ಸ್ ದಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಂಟ್ that actually regulates the physiological activity or metabolical activity of the plant. So
ಸೊ ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅದ್ರ ಆಕ್ಟಿವಿಟಿ ಮೇಲೆ ವೆದರ್ ದೇ ಪ್ರಮೋಟ್ ಆರ್ ಇನಿಬಿಟ್ ದ ಗ್ರೋತ್ ಅನ್ನೋದ್ರ ಮೇಲೆ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಒಂದು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್, ಇನ್ನೊಂದು ಪ್ಲಾಂಟ್ ಗ್ರೋತ್ ಇನಿಬಿಟರ್ಸ್ ಅಂತ. ಸೊ ಇಲ್ಲಿ ಅಬ್ಸಿಸಿಕ್ ಆಸಿಡ್ ಏನಿದೆ ದಟ್ ಈಸ್ ಪ್ಲಾಂಟ್ ಗ್ರೋತ್ ಇನಿಬಿಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಉಳಿದಿದ್ದಂತ ಮೂರು ಏನು ಆಕ್ಸಿನ್ಸ್, ಜಿಬರ್ಲಿಕ್ ಆಸಿಡ್, ಸೈಟೋಕಿನಿನ್, ಇವನ್ನ ನಾವು ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಂತ ದೇ ಆಕ್ಚುಲಿ ಪ್ರಮೋಟ್ ದ ಗ್ರೋತ್. ಸೊ ಸೈಟೋಕಿನಿನ್ಗೆ ಬಂದ್ರೆ ಆಪ್ಷನ್ ಏನಲ್ಲಿ ಈ ಸೈಟೋಕಿನಿನ್ ಹೆಸರೇ ಹೇಳುವ ಹಾಗೆ ಅದು ದಟ್ ಹೆಲ್ಪ್ಸ್ ಇನ್ ಸೈಟೋಕೈನೆಸಿಸ್. ಸೊ ದಟ್ ಮೀನ್ಸ್ ದಟ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಸೊ ಹಾಗಾಗಿ ಈ ಹಾರ್ಮೋನ್ ಎಲ್ಲಿರುತ್ತೆ ಅಂದ್ರೆ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ದಟ್ ಈಸ್ ಪ್ರೆಸೆಂಟ್ ಎಟ್ ದ ರೀಜನ್ ಆಫ್ ದ ರೂಟ್ ಟಿಪ್ ಮತ್ತೆ ಶೂಟ್ ಟಿಪ್ ಅಥವಾ ರೂಟ್ ಅಪೆಕ್ಸ್ ಅಥವಾ ಶೂಟ್ ಅಪೆಕ್ಸ್ ನಲ್ಲಿ ಇರುತ್ತೆ. ಸೊ ಇದರದ್ದು ಫಂಕ್ಷನ್ ಆಲ್ರೆಡಿ ಐ ಟೋಲ್ಡ್ ಯು ದಟ್ ಈಸ್ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಕಮಿಂಗ್ ಟು ದ ಆಕ್ಸಿನ್ಸ್, ಆಕ್ಸಿನ್ಸ್ ಅಲ್ಲಿ ನೋಡಿದ್ರೆ ಆಕ್ಸಿನ್ಸ್ ಯೂಶುವಲಿ ಅದೇನ್ ಮಾಡುತ್ತೆ ದಟ್ ಇನಿಷಿಯೇಷನ್ ಆಫ್ ದ ರೂಟ್ಸ್ ಇನ್ ಸ್ಟೆಮ್ ಕಟಿಂಗ್ಸ್, ಹಾಗೆ ಪಾರ್ಥಿನೋಕಾರ್ಪಿನ ಇಂಡ್ಯೂಸ್ ಮಾಡುತ್ತೆ, ಜೊತೆನಲ್ಲಿ ಅಪಿಕಲ್ ಡಾಮಿನೆನ್ಸಿ ನ ಮಾಡುತ್ತೆ. ಸೊ ಇನ್ನು ನಾನು ಅವಾಗಲೂ ಹೇಳ್ತಾ ಇದ್ದೆ ಅಬ್ಸಿಸಿಕ್ ಆಸಿಡ್ ದಟ್ ಈಸ್ ಗ್ರೋತ್ ಪ್ಲಾಂಟ್ ಗ್ರೋತ್ ಇನಿಬಿಟರ್ಸ್ ಅಂತ ಹೇಳ್ತಾ ಇದ್ದೆ, ದಟ್ ಇನಿಬಿಟ್ಸ್ ದ ಗ್ರೋತ್ ಆಫ್ ದಿ ಪ್ಲಾಂಟ್. ಸೊ ಹಾಗಾಗಿ ಇದನ್ನ ಪ್ಲಾಂಟ್ ಗ್ರೋತ್ ಇನಿಬಿಟರ್ಸ್ ಅಂತ ಕರಿತೀವಿ. ಈ ಅಬ್ಸಿಸಿಕ್ ಆಸಿಡ್ ಆಕ್ಚುಲಿ ಅಬ್ಸಿಷನ್ ಮಾಡುತ್ತೆ, ಅಬ್ಸಿಷನ್ ಆಫ್ ಲೀವ್ಸ್ ಇರ್ಬೋದು, ಫ್ರೂಟ್ ಇರ್ಬೋದು. ಸೊ ಹಾಗಾಗಿ ಇದು ಅಬ್ಸಿಸಿಕ್ ಆಸಿಡ್ ಗೆ ಇನ್ನೊಂದು ಹೆಸರು ಇದೆ, ಡಾರ್ಮಿನ್ ಅಂತ ಕರೀತಾರೆ, ಯಾಕಂದ್ರೆ ದಟ್ ಇಂಡ್ಯೂಸಸ್ ದ ಡಾರ್ಮೆನ್ಸಿ. ಸೊ ಹಾಗಾಗಿ ಡಾರ್ಮಿನ್ ಅಂತಾನು ಕರೀತಾರೆ. ಸೊ ದಿಸ್ ಇಸ್ ಅನ್ ಇನಿಬಿಟರ್. ಈ ಉಳಿದಿದ್ದು ಮೂರಲ್ಲಿ ಪ್ರಮೋಟರ್ ಅಲ್ಲಿ ನಾವೀಗ ನೋಡಿದ್ವಿ ಸೈಟೋಕನಿನ್ ಮತ್ತೆ ಆಕ್ಸಿನ್ ಆಗೋದಿಲ್ಲ. ಈಗ ಉಳಿದಿರೋ ಆಪ್ಷನ್ ಜಿಬ್ರೆಲಿಕ್ ಆಸಿಡ್. ಈ ಜಿಬ್ರೆಲಿಕ್ ಆಸಿಡ್ ಆಕ್ಚುಲಿ ಏನ್ ಮಾಡುತ್ತೆ, ಇದು ಇಲಾಂಗೇಷನ್ ಅಥವಾ ಲೆಂತ್ ಆಫ್ ದಿ ಆಕ್ಸಿಸ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ವಿಚ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಹೆಲ್ಪ್ಸ್ ಇನ್ ದ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದಿ ಸ್ಟೆಮ್ ಇನ್ ಶುಗರ್ ಕೇನ್ ಅಂತ. ಈ ಶುಗರ್ ಕೇನ್ ಅಲ್ಲಿ ಯೂಶಲಿ ಲೆಂತ್ ಆಫ್ ದಿ ಸ್ಟೆಮ್ ನ ಇನ್ಕ್ರೀಸ್ ಮಾಡೋದು ಏನಾಗುತ್ತೆ, ವಿ ವಿಲ್ ಪ್ರೊಡ್ಯೂಸ್ ಮೋರ್ ಅಂಡ್ ಮೋರ್ ಶುಗರ್. ಸೊ ಹಾಗಾಗಿ ಈ ಜಿಬ್ರೆಲಿಕ್ ಆಸಿಡ್ ಆಕ್ಚುಲಿ ದಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ಲೆಂತ್ ಆಫ್ ದ ಶುಗರ್ ಕೇನ್. ಇದು ಇನ್ನೊಂದು ಅಪ್ಲಿಕೇಶನ್ಸ್ ಇದೆ ಈ ಜಿಬ್ರೆಲಿಕ್ ಆಸಿಡ್, ಅದೇನಂದ್ರೆ ಅದು ಬೋಲ್ಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಬೈಯನಿಯಲ್ ಪ್ಲಾಂಟ್ಸ್ ಏನಿದೆ, ಬೀಟ್ರೂಟ್ ಇರ್ಬೋದು, ರಾಡಿಶ್ ಇರ್ಬೋದು, ಅವು ಯೂಶುವಲಿ ಬೈಯನಿಯಲ್ ಪ್ಲಾಂಟ್ಸ್, ಅವನ್ನ ನಾವು ವಿಲ್ ಮೇಕ್ ಇನ್ ಟು ದಿ ಆನ್ಯುವಲ್ ಬೈ ಅಪ್ಲೈಯಿಂಗ್ ದ ಜಿಬ್ರೆಲಿಕ್ ಆಸಿಡ್. ಏನಾಗುತ್ತೆ, ಅದು ಸ್ಟೆಮ್ ಇಲಾಂಗೇಷನ್ ಮಾಡಿ ಫ್ಲವರ್ ನ ಸೆಕೆಂಡ್ ಇಯರ್ ಆಗೋದನ್ನ ಬದಲು ಅದನ್ನ ಫಸ್ಟ್ ಇಯರ್ ಅಲ್ಲೇ ಅದನ್ನ ಇಂಡ್ಯೂಸ್ ಮಾಡುತ್ತೆ. ಸೊ ಇಟ್ ಇನ್ಕ್ರೀಸಸ್ ದಿ ಲೆಂತ್ ಆಫ್ ದ ಆಕ್ಸಿಸ್. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ದ ಡಿ ಜಿಬ್ರೆಲಿಕ್ ಆಸಿಡ್ for the increasing the length of the stem in sugarcane. Okay, students, we'll go to the next question. Ninth question. And this ninth question, second PUC ಇಂದ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ecology unit ಇಂದ, and especially about 15th chapter, biodiversity and conservation. The question is, which region of the world exhibits highest species diversity? Options are Western Ghats of India, Madagascar, Himalayas, and Amazon forest. ಈ ಕ್ವೆಶ್ಚನ್ ನಮಗೆ ಸ್ಮಿತಾ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಮ್ಮ ಸ್ಪೀಶೀಸ್ ಡಿಸ್ಟ್ರಿಬ್ಯೂಷನ್ ಥ್ರೂ ಔಟ್ ದ ವರ್ಲ್ಡ್ ಯೂನಿಫಾರ್ಮ್ ಆಗಿಲ್ಲ, ಇಸ್ಂಟ್ ಇಟ್? ಸೊ ನಮ್ಗೆ ಗೊತ್ತಿದೆ ಇಕ್ವಿಟೋರಿಯಲ್ ಬೆಲ್ಟ್ ಇಂದ ನಾವು ಪೋಲಾರ್ ರೀಜನ್ ಹತ್ರ ಹೋಗುವಾಗ ನಮ್ಮ ಸ್ಪೀಶೀಸ್ ರಿಚ್ನೆಸ್ ಕಡಿಮೆ ಆಗ್ತಾ ಬರ್ತದೆ. ಹಾಗೆ ಸ್ಪೀಶೀಸ್ ರಿಚ್ನೆಸ್ ಅಂದ್ರೆ ಎಂತ? ದಿಸ್ ಇಸ್ ನಥಿಂಗ್ ಬಟ್ ದಿ ಬಯಾಲಜಿಕಲ್ ಡೈವರ್ಸಿಟಿ ದಟ್ ಈಸ್ ಒಬ್ಸರ್ವ್ಡ್ ಇನ್ ಅ ಪರ್ಟಿಕ್ಯುಲರ್ ಇಕಲಾಜಿಕಲ್ ಕಮ್ಯುನಿಟಿ. ಈಗ ಇಕ್ವಿಟೋರಿಯಲ್ ರೀಜನ್ ಅಲ್ಲಿ ಅಂದ್ರೆ ನಮ್ಮ ಟ್ರಾಪಿಕಲ್ ಬೆಲ್ಟ್ ಅಲ್ಲಿ ನಾವು ನೋಡಿದ್ರೆ ಅಲ್ಲಿ ಇನಾಫ್ ಸನ್ಲೈಟ್ ಇದೆ. ಸೊ ಸನ್ಲೈಟ್ ಇರುವುದ್ರಿಂದ ಏನಾಗ್ತದೆ, ಡೈರೆಕ್ಟ್ ಸನ್ಲೈಟ್ ಇರೋದ್ರಿಂದ ಅಲ್ಲಿ ಫೋಟೋಸಿಂಥಸಿಸ್ ರೇಟ್ ಜಾಸ್ತಿ ಆಗ್ತದೆ, ಪ್ರೊಡಕ್ಷನ್ ಜಾಸ್ತಿ ಇದೆ. ಪ್ರೊಡಕ್ಷನ್ ಜಾಸ್ತಿ ಇರುವಾಗ ಆಟೋಮ್ಯಾಟಿಕ್ಲಿ ಸ್ಪೀಶೀಸ್ ರಿಚ್ನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ನಾವು ನಮ್ಮ ಇಕ್ವಿಟೋರಿಯಲ್ ಬೆಲ್ಟ್ ಇಂದ ಪೋಲಾರ್ ರೀಜನ್ಗೆ ಹೋಗುವಾಗ ಫೋಟೋಸಿಂಥೆಟಿಕ್ ರೇಟ್ ಕಡಿಮೆ ಆಗ್ತಾ ಹೋಗ್ತದೆ. ರೀಸನ್ ಕೂಡ ನಿಮ್ಗೆ ಗೊತ್ತಿದೆ, ಬಿಕಾಸ್ ಅಲ್ಲಿ ಇಂಟೆನ್ಸಿಟಿ ಆಫ್ ದ ಸನ್ಲೈಟ್ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಾವು ಇಕ್ವಿಟೋರಿಯಲ್ ಬೆಲ್ಟ್ ಇಂದ ಪೋಲಾರ್ ರೀಜನ್ ಗೆ ಕಂಪೇರ್ ಮಾಡಿದ್ರೆ ನಮ್ಗೆ ತುಂಬಾ ಸ್ಪೀಶೀಸ್ ಅಲ್ಲಿ ನಮ್ಗೆ ಡಿಫ್ರೆನ್ಸಸ್ ಕಾಣ್ತಾ ಇದೆ. ಈಗ ನಮ್ಗೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ, ಮದಗಾಸ್ಕರ್, ಹಿಮಾಲಯಾಸ್ ಅಂಡ್ ಅಮೆಜಾನ್ ಫಾರೆಸ್ಟ್. ಸೊ ಇಲ್ಲಿ ಈ 4 ಕೂಡ ನಾವು ನೋಡಿದ್ರೆ 4 ಕೂಡ ನಮ್ಮ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಬೆಲ್ಟ್ ಅಲ್ಲಿ ಬರ್ತದೆ. ಸೊ ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ ನಮ್ಮ ಭಾರತದಲ್ಲೇ ಇದೆ, ನಮ್ಗೆ ಹತ್ತಿರವಾಗಿರುವಂತದ್ದು ಇದೆ ಪಶ್ಚಿಮ ಘಟ್ಟಗಳು.
ಮದಗಾಸ್ಕರ್ ಒಂದು ಐಲ್ಯಾಂಡ್ ಆಗಿದೆ. ಇದು ಈಸ್ಟರ್ನ್ ಆಫ್ರಿಕಾದಲ್ಲಿ ನಮ್ಮ ಇಂಡಿಯನ್ ಓಷನ್ ಅಲ್ಲಿ ಇರುವಂತಹ ಒಂದು ಐಲ್ಯಾಂಡ್ ಆಗಿದೆ. ಈ ಐಲ್ಯಾಂಡಿನ ವಿಶೇಷತೆ ಏನಂದ್ರೆ ಇಲ್ಲಿ ಈ 4 ಆಪ್ಷನ್ ಅಲ್ಲಿ ಕೂಡ ಸ್ಪೀಶೀಸ್ ರಿಚ್ನೆಸ್ ತುಂಬಾ ಇದೆ. ಈ 4ರಲ್ಲಿ ಯಾವ್ದ್ರಲ್ಲಿ ಹೈಯೆಸ್ಟ್ ಇದೆ ಅಂದ್ರೆ ನಮ್ಗೆ ಕಂಡುಹಿಡಿಬೇಕು. ಈ ಮದಗಾಸ್ಕರ್ ಐಲ್ಯಾಂಡ್ ಇದು ವಿಶೇಷತೆ ಏನಂದ್ರೆ ಅದು ಒಂದು ಐಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ಅಬೌಟ್ 90% ಸ್ಪೀಶೀಸ್ ದಟ್ ಆರ್ ಫೌಂಡ್ ಆರ್ ಎಂಡಮಿಕ್. ಸೊ ಯು ನೋ ವಾಟ್ ಎಂಡಮಿಕ್ ಇಸ್? ಎಂಡಮಿಕ್ ಸ್ಪೀಶೀಸ್ ಅಂದ್ರೆ ಅಂತ ನಮ್ಗೆ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಮಾತ್ರ ಸಿಗುವಂತದ್ದು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಝೂಸ್ ಅದನ್ನೆಲ್ಲ ಹೇಳ್ತಾ ಇಲ್ಲ, ನಾನು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಇರುವಂತದ್ದು, ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇರುವಂತದ್ದು. ಇಲ್ಲಿ more than 90% of the species that you find over here are endemic in nature. Himalayas also you know, and you know about the Amazon forest also. ಈಗ ನಾವು ಪಶ್ಚಿಮ ಘಟ್ಟದಲ್ಲಿ ನೋಡೋದಾದ್ರೆ ಇಲ್ಲಿ ಇದು ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಸ್ಪೀಶೀಸ್ ರಿಚ್ನೆಸ್ ತುಂಬಾ ಇದೆ ಇಲ್ಲಿ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಒಂದು 139 ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಮ್ಯಾಮಲ್ಸ್ ಇದೆ. ಒಂದು 5. ಓಕೆ ಮಮತಾ ಅವರೇ, ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ Yes, sir. ಸರಿಯಾದ ಉತ್ತರ ಅಮೆಜಾನಿಯನ್ ಫಾರೆಸ್ಟ್ ಆಗುತ್ತೆ. ಈ ಅಮೆಜಾನಿಯನ್ ಫಾರೆಸ್ಟ್ ನ ವೆಸ್ಟರ್ನ್ ಘಾಟ್ಸ್ ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರೀತಾರೆ. ಹಾಟ್ಸ್ಪಾಟ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ದೇರ್ ಈಸ್ ಎ ಥ್ರೆಟ್ ಫಾರ್ ದ ಫ್ಲೋರಾ ಅಂಡ್ ಫಾನಾ ಅಂತ ಅರ್ಥ. ಅಲಾಂಗ್ ವಿತ್ ಸ್ಪೀಶೀಸ್ ರಿಚ್ನೆಸ್, ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಆರ್ ಬೀಯಿಂಗ್ ಕಿಲ್ಡ್ ಇನ್ ದಿಸ್ ಏರಿಯಾ ಅಂತ ಅರ್ಥ. ಆದ್ರಿಂದ ಜಗತ್ತಿನ ಲಂಗ್ಸ್ ಅಂತ ಕರೀತಾರೆ ಅಮೆಜೋನಿಯನ್ ಫಾರೆಸ್ಟ್. ಯಾಕೆಂತಂದ್ರೆ ಬೃಹತ್ ಪ್ರಮಾಣದ ಕಾಡಿದೆ, ಅಷ್ಟು ಫೋಟೋಸಿಂಥಸಿಸ್ ನಲ್ಲಿ ಅಷ್ಟು ಪ್ರಮಾಣದ ಆಕ್ಸಿಜನ್ ಅನ್ನ ಕಳಿಸ್ಕೊಡತ್ತೆ ಅದು ಜೀವಿಗಳಿಗೆ. ಅದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೆಜೋನಿಯನ್ ಫಾರೆಸ್ಟ್ ಆಗುತ್ತೆ. ಥ್ಯಾಂಕ್ ಯು. Thank you, ma'am, and thank you, sir. Now we'll go to the next question, which is 10th question from 2nd PU, 2nd chapter, sexual reproduction in flowering plants. ನಾವೇನು ಮೆಗಾಸ್ಪೋರೋಜೆನೆಸಿಸ್ ಅಂತ ಓದಿದೀವಿ, ಅದರಿಂದ ಈ ಕ್ವೆಶ್ಚನ್ ಬಂದಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಪ್ಲಾಂಟ್ ಸ್ಟ್ರಕ್ಚರ್ಸ್ possess haploid number of chromosomes? Options are nucellus and antipodal cells, egg nucleus and secondary nucleus, megaspore mother cell and antipodal cells. Last option is egg cell and antipodal cells. ಸಂಪತ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಆನ್ಸರ್ನ. ಸರ್ ಪ್ಲೀಸ್. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ನಾವು ಉತ್ತರನ ಕೊಡಬೇಕಾದ್ರೆ ನಮಗೆ 2 ಸ್ಟ್ರಕ್ಚರ್ಸ್ ನಾವು ನೆನ್ಪು ಮಾಡ್ಕೋಬೇಕು. ಒಂದು ಓವಿಯಲ್, ಅದನ್ನ ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ, ಹಾಗೆ ಎಂಬ್ರಿಯೋ ಸ್ಯಾಕ್. ಸೊ ಆ ಓವಿಯಲ್ ಒಳಗಡೆನೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಸೊ ಆ 2 ಸ್ಟ್ರಕ್ಚರ್ ನಾವು ನೆನ್ಸ್ಕೊಂಡು ನಾವಿಲ್ಲಿ ಆಪ್ಷನ್ಸ್ ನ ನೋಡ್ತಾ ಹೋಗೋಣ. ನಿಮ್ಗೆಲ್ಲರೂ ತಿಳಿದ ಹಾಗೆ ನ್ಯೂಸೆಲಸ್ ಇಸ್ ಎ ಡಿಪ್ಲಾಯ್ಡ್ ಸ್ಟ್ರಕ್ಚರ್. ಸೊ ಅದು 5D2N. ಸೊ ಆಂಟಿಪೋಡಲ್ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಹೆಪ್ಲಾಯ್ಡ್ ಇರುತ್ತೆ. ಎಗ್ ನ್ಯೂಕ್ಲಿಯಸ್ ಮತ್ತೆ ಸೆಕೆಂಡರಿ ನ್ಯೂಕ್ಲಿಯಸ್. ಎಗ್ ನ್ಯೂಕ್ಲಿಯಸ್ ಅಲ್ಲಿ ಏನಾಗಿದೆ, ಅಲ್ಲಿ ಎಗ್ ನ್ಯೂಕ್ಲಿಯಸ್ ಇಸ್ ಹೆಪ್ಲಾಯ್ಡ್, ಸೆಕೆಂಡರಿ ನ್ಯೂಕ್ಲಿಯಸ್ ಇಸ್ ಡಿಪ್ಲಾಯ್ಡ್. ಯಾಕೆ ಡಿಪ್ಲಾಯ್ಡ್ ಅಂದ್ರೆ ಇಲ್ಲಿ ಕಾಣಿಸುತ್ತೆ ನಿಮ್ಗೆ, ಇಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ಡ್ ಟು ಫಾರ್ಮ್ ದಿ ಸೆಕೆಂಡರಿ ನ್ಯೂಕ್ಲಿಯಸ್. ಸೊ ಹಾಗಾಗಿ ಇದು ಡಿಪ್ಲಾಯ್ಡ್ ಸ್ಟ್ರಕ್ಚರ್. ಸೊ ಹೀಗಾಗಿ ಎ ಮತ್ತೆ ಬಿ 2 ಆಪ್ಷನ್ಸ್ ಸರಿ ಹೋಗೋದಿಲ್ಲ. ಸೊ ಹಾಗೆ ನೆಕ್ಸ್ಟ್ ನಾವು ಮೆಗಾಸ್ಪೋರ್ ಮದರ್ ಸೆಲ್ ಅಂಡ್ ದ ಆಂಟಿಪೋಡಲ್ ಸೆಲ್ಸ್. ಈ ಮೆಗಾಸ್ಪೋರ್ ಮದರ್ ಸೆಲ್ ಅಂದ್ರೆ ಏನು, ಈ ಸಮ್ ಆಫ್ ದಿ ನ್ಯೂಸೆಲಸ್ ಸೆಲ್ ಏನಾಗುತ್ತೆ, ಅದು ದೇ ಆಕ್ಚುಲಿ ಡಿಫರೆನ್ಶಿಯೇಟ್ ಟು ಫಾರ್ಮ್ ಅ ಮೆಗಾಸ್ಪೋರ್ ಮದರ್ ಸೆಲ್. ಸೊ ದಟ್ ಈಸ್ ಆಕ್ಚುಲಿ ಡಿಪ್ಲಾಯ್ಡ್, ದಟ್ ಈಸ್ ಪ್ಲಾಯ್ಡ್ 2N. ಹಾಗೆ ಆಂಟಿಪೋಡಲ್ ಸೆಲ್ಸ್ ಅಗೈನ್ ದಟ್ ಈಸ್ ಹೆಪ್ಲಾಯ್ಡ್. ಸೊ ಹಾಗಾಗಿ ಇದನ್ನು ಆಗೋದಿಲ್ಲ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ಪೇರ್ ಆಫ್ ಸ್ಟ್ರಕ್ಚರ್ಸ್ ಅದು ಹೆಪ್ಲಾಯ್ಡ್ ಇರ್ಬೇಕು. ಸೊ ಹಾಗಾಗಿ ಇಲ್ಲಿ ಒಂದು ಡಿಪ್ಲಾಯ್ಡ್, ಇನ್ನೊಂದು ಹೆಪ್ಲಾಯ್ಡ್. ಸೊ ಇದು ಸಹಿತ ಆಗೋದಿಲ್ಲ. ಸೊ ಇನ್ನು ಉಳಿದಿರೋ ಆಪ್ಷನ್ ಯಾವುದು, ಎಗ್ ಸೆಲ್ ಮತ್ತೆ ಆಂಟಿಪೋಡಲ್ ಸೆಲ್. The egg cell that is actually haploid and antipodal cells are diploid. So egg cell antipodal, embryo sac is actually meiosis of the megaspore mother cell in the meiosis ಆದ್ಮೇಲೆ ಆಗುವಂತ ಸ್ಟ್ರಕ್ಚರ್. ಸೊ ಮಿಯಾಸಿಸ್ ಆಗೋದ್ರಿಂದ ಸೊ ಎಂಬ್ರಿಯೋ ಸ್ಯಾಕ್ ಇರುವಂತ ಸ್ಟ್ರಕ್ಚರ್ಸ್ ಗಳು ಏನಾಗಿರುತ್ತೆ, ಹೆಪ್ಲಾಯ್ಡ್ ಆಗಿರುತ್ತೆ. ಎಕ್ಸೆಪ್ಟ್ ಈ ಪೋಲಾರ್ ಸೆಕೆಂಡರಿ ನ್ಯೂಕ್ಲಿಯಸ್ ಏನಿದೆ ಅದು ಫ್ಯೂಷನ್ ಆದಾಗ ಮಾತ್ರ ಡಿಪ್ಲಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆದ ಆನ್ಸರ್ the egg cell ಮತ್ತೆ antipodal cells. Thank you, sir. Now we'll go to next question, 11th question. And this question is from especially reproduction in organisms, 2nd PU chapter ಇಂದ ನಾವು ತಗೊಂಡಿದೀವಿ. Question is, meiosis takes place in gemule, megaspore, meiocyte and
ಕೊನಿಡಿಯಾ. ನೋಡಿ ವಿದ್ಯಾರ್ಥಿಗಳೇ, ಮಿಯೋಸಿಸ್ ಅಂತ ಓದ್ಬೇಕಾದ್ರೆ ನಾವ್ ಇದನ್ನ ಮೇನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಓದ್ತೀವಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ ಯೂಶಲಿ ದೇರ್ ಆರ್ 2 types ಆಫ್ ಸೆಲ್ ಡಿವಿಷನ್ಸ್ ಅಂತ ಕಾಮನ್ ಆಗಿ ಓದಿದೀವಿ ನಾವು. ಒಂದು ಮೈಟೋಸಿಸ್, ಅನದರ್ ಒನ್ ಇಸ್ ಮಿಯೋಸಿಸ್. ಮೈಟೋಸಿಸ್ ಅನ್ನ ನಾವು ಹೇಳ್ಬೇಕಾದ್ರೆ ಇಟ್ ಈಸ್ ಅ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತಂದ್ರೆ ಎಷ್ಟು ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೋ ಮದರ್ ಸೆಲ್ ಅಲ್ಲಿ ಅಷ್ಟೇ ನಂಬರ್ ಆಫ್ ಕ್ರೋಮೋಸೋಮ್ಸ್ ಡಾಟರ್ ಸೆಲ್ಸ್ ಗೆ ಕ್ಯಾರಿ ಆಗುತ್ತೆ. ಜೊತೆಗೆ ಮಿಯೋಸಿಸ್ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನಲ್ ಸೆಲ್ ಡಿವಿಷನ್. ಅಂದ್ರೆ ಮದರ್ ಸೆಲ್ ಅಲ್ಲಿ ಡಿಪ್ಲಾಯ್ಡ್ ಏನಿರುತ್ತೆ ಆ ಡಿಪ್ಲಾಯ್ಡ್ ಸೆಟ್, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 46 ಇದ್ರೆ, ಸೊ ವೆನ್ ಇಟ್ ಗೋಸ್ ಟು ಗ್ಯಾಮಿಟ್ಸ್ ದೆನ್ ಇಟ್ ವಿಲ್ ಬಿ 23 pairs ಅಂತ ಹೇಳ್ತೀವಿ. ಅಂದ್ರೆ ರಿಡಕ್ಷನ್ ಆಗುತ್ತೆ. 50% ಆಫ್ ದಿ ಕ್ರೋಮೋಸೋಮ್ಸ್ ವಿಲ್ ಬಿ ಕ್ಯಾರಿಡ್ ಟು ಗ್ಯಾಮಿಟ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ಮೈಟೋಸಿಸ್ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅಂತ ಹೇಳ್ಬೇಕಾದ್ರೆ, ಮೈಟೋಸಿಸ್ ನಡೆಯೋದು ಕಾಮನ್ ಆಗಿ ಪ್ಲಾಂಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕಾಮನ್ ಆಗಿ ಮೈಟೋಸಿಸ್ ನಡೆಯುತ್ತೆ. ಅಷ್ಟೇ ಅಲ್ದಲೇ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ನಾವೇನ್ ಓದಿದೀವಿ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲೂ ಕೂಡ ಇದೇ ರೀತಿ ಸೆಲ್ ಡಿವಿಷನ್ಸ್ ಆಗ್ತಾ ಇರುತ್ತೆ ಸಿಂಗಲ್ ಪ್ಯಾರೆಂಟ್ ಅಲ್ಲಿ. ಸೊ ನಮ್ಮ ಕ್ವೆಶ್ಚನ್ ಬಂದು ಮಿಯೋಸಿಸ್ ಆಗಿರೋದ್ರಿಂದ, ಸೊ ಇಲ್ಲಿ ನಾವು ಒಂದೊಂದು ಅನಲೈಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಜೆಮ್ಯೂಲ್. ಈ ಜೆಮ್ಯೂಲ್ ಅನ್ನೋದೇನು? ಇಟ್ ಈಸ್ ಒನ್ ಆಫ್ ದಿ, ಇದನ್ನ ನಾವು ಫ್ರೆಶ್ ವಾಟರ್ ಸ್ಪಾಂಜಸ್ ಅಲ್ಲಿ ನೋಡ್ತೀವಿ. ಹೇಗಿರುತ್ತೆ ಇದ್ರ ಸ್ಟ್ರಕ್ಚರ್ ಅಂತಂದ್ರೆ, ಒಂದು ಸ್ಮಾಲ್ ಬಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇದು ಒಳಗಡೆ ಎಂಬ್ರಿಯಾನಿಕ್ ಸೆಲ್ಸ್ ಗಳಿರುತ್ತೆ ಅಂಡ್ ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಸ್ಪಿಕ್ಯೂಲ್ಸ್. ಜೊತೆಗೆ ವೆನ್ ಇಟ್ ಈಸ್ ಇನ್ ಫೇವರಬಲ್ ಕಂಡೀಷನ್ಸ್ ಇದ್ದಾಗ ಎನ್ವೈರನ್ಮೆಂಟ್ ಅಲ್ಲಿ ಇಟ್ ಸ್ಟಾರ್ಟ್ಸ್ ಡೆವಲಪಿಂಗ್. ಸೊ ಅಲ್ಲಿ ತನಕ ಇದು ಡಾರ್ಮೆಂಟ್ ಕಂಡೀಷನ್ ಇರುತ್ತೆ, ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಇದು ಜೆಮ್ಯೂಲ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಮೆಗಾಸ್ಪೋರ್. ಈಗ ಆಲ್ರೆಡಿ ನಮ್ಗೆ ಸಂಪತ್ ಸರ್ ಮೆಗಾಸ್ಪೋರ್ ಬಗ್ಗೆ ಹೇಳಿ. ಮೆಗಾಸ್ಪೋರ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಇಟ್ ಈಸ್ ಒನ್ ಆಫ್ ದಿ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಹೊಂದಿರುವಂತ ಈ ಮೆಗಾಸ್ಪೋರ್ ಏನಿದೆ, ಇದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಪ್ರೊಡಕ್ಷನ್ ಆಗುತ್ತೆ. ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಪ್ರೊಡಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಮಿಯೋಸೈಟ್ಸ್. ಏನು ಮಿಯೋಸೈಟ್ಸ್ ಅಂತಂದ್ರೆ, ಸೊ ಎನಿ ಆಫ್ ದ ಸೆಲ್, especially the cell which undergoes cell division and it produces gametes, ಅಂದ್ರೆ ಡಿಪ್ಲಾಯ್ಡ್ ಇರೋದು ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಏನ್ ಮಾಡುತ್ತೆ ಆ ಸೆಲ್ಸ್ ಅನ್ನ ಮಿಯೋಸೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಇಸ್ ಕೊನಿಡಿಯಾ. ಕೊನಿಡಿಯಾನ ನಾವು ಕಾಮನ್ ಆಗಿ ಫಂಗಲ್ ಸ್ಪೀಶೀಸ್ ಅಲ್ಲಿ ನೋಡ್ತೀವಿ, ಲೈಕ್ ಪೆನಿಸಿಲಿಯಂ, ಆಮೇಲೆ ಆಸ್ಪರ್ಜಿಲಸ್. ಅಂದ್ರೆ ಒಂದು ನಾನ್ ಮೋಟೈಲ್ ಔಟ್ ಗ್ರೋತ್ಸ್ ಗಳೇನ್ ಬೆಳೆಯುತ್ತೆ ಅದ್ರ ಟಿಪ್ ಅಲ್ಲಿ, ದಟ್ ಇಸ್ ಕಾಲ್ಡ್ ಅಸ್ ಕೊನಿಡಿಯಾ. ಸೊ ನಮ್ ಕ್ವೆಶ್ಚನ್ ಬಂದು ಮಿಯೋಸಿಸ್ ಟೇಕ್ಸ್ ಪ್ಲೇಸ್ ಇನ್, ನೋಡಿ ಜೆಮ್ಯೂಲ್ ಮತ್ತೆ ಕೊನಿಡಿಯಾ ಎಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಗಳಾಗಿರೋದ್ರಿಂದ ಅದು ಎರಡೂ ಕೂಡ ಇಲ್ಲಿ ಬರಲ್ಲ. ನೆಕ್ಸ್ಟ್ ನಾನು ಮೆಗಾಸ್ಪೋರ್ ಹೇಳ್ದೆ. ಮೆಗಾಸ್ಪೋರ್ ಈಸ್ ಅ ಗ್ಯಾಮೆಟ್ ವಿಚ್ ಇಸ್ ಅ ಹ್ಯಾಪ್ಲಾಯ್ಡ್ ಗ್ಯಾಮೆಟ್. ಸೊ ಹಂಗಾಗಿ ಅದರಲ್ಲಿ ಮಿಯೋಸಿಸ್ ಆಗಲ್ಲ. ಇನ್ನೇನಿದ್ರು ಅದರಲ್ಲಿ ಮೈಟೋಸಿಸ್ ಡೆವಲಪ್ಮೆಂಟ್ಸ್ ಅಷ್ಟೇ ಆಗತ್ತೆ. ಸೊ ಮಿಯೋಸಿಸ್ ಆಗೋದು ಮಿಯೋಸೈಟ್ಸ್ ಅಲ್ಲಿ ಮಾತ್ರ, ವಿಚ್ ಇಸ್ ಅ ಡಿಪ್ಲಾಯ್ಡ್ and undergoes cell division to produce gametes. So the correct option is C, myocyte.